Good morning students, welcome to online class. In today's class we will continue the lesson Animal Farm written by George Orwell. Yesterday we have stopped in page number 35, fifth paragraph. Okay, in fifth paragraph, George Orwell, the author, wanted to tell about man is the only creature that consumes without producing. In fifth stanza, man is the only creature. Here some new words are there. Creature means, in Kannada we can say that ಜೀವಿಗಳು ಅಂತ ಹೇಳ್ತಾರೆ. Consumes means use up. Man is the only creature that consumes without producing. Without producing ಅಂತಂದ್ರೆ man ಅಂತಂದ್ರೆ ಇಲ್ಲಿ ಮನುಷ್ಯ ಒಬ್ಬ ವ್ಯಕ್ತಿ ಏನದಲ್ಲ, ಆ ಒಬ್ಬನೇ ಜೀವಿ ಏನದಲ್ಲ ಏನು ಬಳಕೆ ಎಲ್ಲ ವಸ್ತುಗಳನ್ನು ಬಳಕೆ ಮಾಡ್ತಾನೆ. ಯಾವುದೇ ಒಂದು ವಸ್ತುವನ್ನು ಪ್ರೊಡ್ಯೂಸ್ ಮಾಡಲಾರ್ದೇ, ಯಾವುದೇ ಒಂದು ವಸ್ತುವನ್ನು ಏನು ಹಾರ್ಡ್ ವರ್ಕ್ ಮಾಡಲಾರ್ದೇ ಬಳಸ್ಕೊಳ್ಳುವಂಥ ಏಕೈಕ ಜೀವಿ ಅಂತಂದ್ರೆ ಮನುಷ್ಯ ಅಂತಂದೇಳಿ ಹೇಳಿದ್ದಾರೆ. ಹಿ ಡಸ್ ನಾಟ್ ಗಿವ್ ಮಿಲ್ಕ್. ಇಲ್ಲಿ there are some examples are given here. He does not give milk. ಪ್ರಾಣಿಗಳಿಗೆ ಕಂಪೇರ್ ಮಾಡಿದ್ರೆ ಮನುಷ್ಯ ಏನದಲ್ಲ, ವಸ್ತುಗಳನ್ನು ಬರೀ ಬಳಕೆ ಮಾಡ್ಕೊಳ್ತಾ ಹೋಗ್ತಾನೆ, ಅವನನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಹಿ ಡಸ್ ನಾಟ್ ಗಿವ್ ಮಿಲ್ಕ್. ಕಂಪೇರ್ ಮಾಡ್ತಿದ್ದಾರೆ ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೂ. ಇಲ್ಲಿ ಅವರು ಎಷ್ಟು ಕೆಲಸಗಳನ್ನು ಮಾಡ್ತಾರೆ, ಎಷ್ಟು ಪ್ರೊಡ್ಯೂಸನ್ನು ಮಾಡ್ತಾರೆ, ಯಾವ್ಯಾವ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಮನುಷ್ಯ ಏನು ಮಾಡ್ತಾರೆ, ಬರೀ ಅವುಗಳನ್ನು ಬಳಕೆ ಮಾಡ್ಕೋತಾನ ಅಂತ ಅನ್ನುವಂಥ ಒಂದು ಪಾಯಿಂಟನ್ನು ಇಲ್ಲಿ ಹೇಳಿದ್ದಾರೆ. Some examples are given here. He does not give milk. ಅವನು ಹಾಲನ್ನು ಕೊಡೋದಿಲ್ಲ. ನೆಕ್ಸ್ಟ್ he does not lay eggs. ಎಗ್ಗಳನ್ನು ಹಾಕೋದಿಲ್ಲ. ನೆಕ್ಸ್ಟ್ he is too weak to pull the plough. ನೇಗಿಲನ್ನು ಹೊಡೆಯೋಕೆ ಬರೋದಿಲ್ಲ. ಮಣ್ಣನ್ನು ಏನೈತಲ್ಲ ಅದನ್ನು ಆ ರೆಂಟೆಗಳನ್ನು ಹೊಡಿಲಿಕ್ಕೆ ಬರೋದಿಲ್ಲ. ಮಣ್ಣನ್ನು ಪಳ್ಳು ಮಾಡ್ಲಿಕ್ಕೆ ಬರೋದಿಲ್ಲ. ಆ ಎಲ್ಲ ಕೆಲಸಗಳನ್ನು ಯಾರು ಮಾಡ್ತಾರಂದ್ರೆ ಆನಿಮಲ್ಸ್ಗಳಿಂದ ಮಾಡಿಸಿಕೊಳ್ತಿದ್ದಾನ ಅನ್ನುವಂಥ ಪಾಯಿಂಟನ್ನು ಇಲ್ಲಿ ಹೇಳಿದ್ದಾರೆ. ಹಿ ಕ್ಯಾನಾಟ್ ರನ್ ಫಾಸ್ಟ್ ಇನಫ್ ಟು ಕ್ಯಾಚ್ ರ್ಯಾಬಿಟ್ಸ್. ಬೇಟೆಗಾಗಿ ಆ ರ್ಯಾಬಿಟ್ಸ್ಗಳನ್ನು ಏನು ಬಳಕೆ ಮಾಡ್ಕೊಳ್ತಾನಲ್ಲ, ಆ ರ್ಯಾಬಿಟ್ಸ್ಗಳನ್ನು ಕೂಡ ಏನೈತಲ್ಲ ಅವನಿಗೆ ಫಾಸ್ಟಾಗಿ ಓಡಿ ಹೋಗಿ ಆ ರ್ಯಾಬಿಟ್ಸ್ಗಳನ್ನು ಕೂಡ ಕ್ಯಾಚ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಕೆಪಾಸಿಟಿನೂ ಇಲ್ಲ. ಆ ರ್ಯಾಬಿಟ್ಸ್ಗಳನ್ನು ಒಂದೊಳ್ಳೆ ಅವನನ್ನು ಹಂಟ್ ಮಾಡಬೇಕು ಅಂತಂದ್ರೆ ಆ ರ್ಯಾಬಿಟ್ಗಳನ್ನು ಹಿಡಿಯುವಂತಹ ಕೆಲವೊಂದಿಷ್ಟು ಡಾಗ್ಗಳನ್ನು ಏನು ಮಾಡ್ತಾನೆ, ಅವನು ಸಾಕಿರ್ತಾನೆ. ಆ ಡಾಗ್ಗಳಿಂದ, ಬೇಟೆ ನಾಯಿಗಳಂತ ಹೇಳ್ತೀವಿ, ಬೇಟೆ ನಾಯಿಗಳಿಂದ ಆ ರ್ಯಾಬಿಟ್ಗಳನ್ನು ಕ್ಯಾಚ್ ಮಾಡಿಕೊಂಡು ಅವನನ್ನು ಬಳಕೆ ಮಾಡ್ಕೋತಾನ ಅಂತ ಹೇಳ್ಬೋದು ನಾವಿಲ್ಲಿ. ಎಟ್ ಹಿ ಈಸ್ ಲಾರ್ಡ್ ಆಫ್ ಆಲ್ ದ ಆ್ಯನಿಮಲ್ಸ್. ಇಷ್ಟೆಲ್ಲ ವಸ್ತುಗಳನ್ನು ನಾವು ಪ್ರೊಡ್ಯೂಸ್ ಮಾಡುವಂಥ ಆ್ಯನಿಮಲ್ಸ್ಗಳು ಏನು ಮಾಡ್ತವೆ, ಪಿಗ್ ಅಂತಂದ್ರೆ ಏನೈತಲ್ಲ ಇಲ್ಲಿ ಮೇಜರ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಅದನ್ನೇ ಏನು ಮಾಡ್ತದೆ, ಎಲ್ಲ ಆ್ಯನಿಮಲ್ಸ್ಗಳನ್ನು ಮುಂದೆ ಇಟ್ಕೊಂಡು ಅದ್ರ ತನ್ನ ಸ್ಪೀಚನ್ನು ಹೇಳ್ತದೆ, ತನ್ನ ಶೋಚನೀಯ ಸ್ಥಿತಿಯನ್ನು ಹೇಳ್ತಾ ಇದೆ ಇಲ್ಲಿ. ಅಂಥ ಸಂದರ್ಭದೊಳಗೆ ಇಲ್ಲೇನು ಹೇಳ್ತದೆ, ಇಲ್ಲಿ ನಾವು ಪ್ರೊಡ್ಯೂಸ್ ಮಾಡುವಂತಹ ವಸ್ತುಗಳನ್ನು ಏನು ಮಾಡ್ತಿದ್ದಾನೆ ಮನುಷ್ಯ, ಅವನನ್ನು ಬಳಕೆ ಮಾಡ್ಕೊಳ್ತಿದ್ದಾನೆ. ಯಾವುದೇ ಒಂದು ವಸ್ತುವನ್ನು ಪ್ರೊಡ್ಯೂಸ್ ಮಾಡ್ತಿಲ್ಲ, ನಮ್ಮಿಂದನೇ ಎಲ್ಲ ವಸ್ತುಗಳನ್ನು ಏನು ಮಾಡ್ತಿದ್ದಾನೆ, ಬಳಕೆ ಮಾಡ್ಕೊಳ್ತಿದ್ದಾನೆ ಅಂತ ಅನ್ನುವಂಥ ಒಂದು ಪಾಯಿಂಟನ್ನು ಇಲ್ಲಿ ಈ ಮೇಜರ್ ಆಗಿರುವಂತಹ ಪಿಗ್ ಏನು ಮಾಡ್ತಿದೆ, ಎಲ್ಲ ಆ್ಯನಿಮಲ್ಸ್ನಿಂದ ಹೇಳ್ತಿದೆ. ನೆಕ್ಸ್ಟ್, ಎಟ್ ಹಿ ಈಸ್ ಲಾರ್ಡ್ ಆಫ್ ಆಲ್ ದ ಆ್ಯನಿಮಲ್ಸ್. ಇಷ್ಟೆಲ್ಲ ಇದ್ರೂ ಕೂಡ ಏನೈತಲ್ಲ, ನಮ್ಮ ಆ್ಯನಿಮಲ್ಸ್ಗಳಿಂದಲೇ ನಮ್ಮಿಂದನೇ ಈ ಎಲ್ಲ ಕೆಲಸಗಳನ್ನು ಏನು ಮಾಡ್ತಿದ್ದಾನೆ, ತೆಗೆದುಕೊಳ್ತಿದ್ದಾನೆ, ವರ್ಕನ್ನು ಮಾಡಿಸ್ಕೊತಿದ್ದಾನೆ. ಆದರೂ ಕೂಡ ನಾವು ಏನಂತ ಹೇಳ್ತೀವಿ, ನಾವು ಮನುಷ್ಯನಿಗೆ ಲಾರ್ಡ್ ಆಫ್ ಆಲ್ ಆ್ಯನಿಮಲ್ಸ್ ಅಂತ ಹೇಳ್ತೀವಿ. ಎಲ್ಲ ಆ್ಯನಿಮಲ್ಸದ್ದು ಲಾರ್ಡ್ ಅಥವಾ ದೇವರು ಅಂತ ಹೇಳ್ತೀವಿ ನಾವು. ಹಿ ಸೆಟ್ಸ್ ದೆಮ್ ಟು ವರ್ಕ್. ಅವನೇನು ಮಾಡ್ತಿದ್ದಾನೆ ಅಂದರೆ ಎಲ್ಲ ಆ್ಯನಿಮಲ್ಸ್ಗಳನ್ನು ವರ್ಕ್ ಮಾಡಲಿಕ್ಕೆ ಅವುಗಳನ್ನು ತೊಡಗಿಸ್ತಿದ್ದಾನೆ. ಆ ಆ್ಯನಿಮಲ್ಸ್ಗಳಿಂದ ತನ್ನ ಕೆಲಸವನ್ನು ಸಾಧಿಸ್ಕೊಳ್ತಿದ್ದಾನೆ ಅಂತ ಹೇಳ್ಬೋದು ನಾವು. ಹಿ ಗಿವ್ಸ್ ಬ್ಯಾಕ್ ಟು ದೆಮ್ ದ ಬೇರ್ ಮಿನಿಮಮ್ ದ್ಯಾಟ್ ವಿಲ್ ಪ್ರಿವೆಂಟ್ ದೆಮ್ ಫ್ರಮ್ ಸ್ಟಾರ್ವಿಂಗ್. ಅಷ್ಟೇ ಅಲ್ಲದೆ ನಮಗೇನೈತಲ್ಲಿ ಬೇರ್ ಅಂತಂದ್ರೆ ಖಾಲಿ, ಬರೀ ಏನೈತಲ್ಲ ನಾವು ಜೀವಂತ ಇರಲಿಕ್ಕೆ ಎಷ್ಟು ಫುಡ್ ಬೇಕಲ್ಲ ಅಷ್ಟನ್ನು ಮಾತ್ರ ಅವನೇನು ಮಾಡ್ತಿದ್ದಾನೆ, ಸರ್ವ್ ಮಾಡ್ತಿದ್ದಾನೆ. ಸ್ಟಾರ್ವಿಂಗ್ ಅಂತಂದ್ರೆ ಹೇಳ್ತೀವಿ. ಸ್ಟಾರ್ವಿಂಗ್ ಅಂದರೆ ಗೋ ವಿತೌಟ್ ಫುಡ್ ಅಂತಂದೇಳಿ. ಪ್ರಾಣಿಗಳು ಎಷ್ಟು ಜೀವಂತಿರ್ಲಿಕ್ಕೆ ಎಷ್ಟು ಬೇಕಲ್ಲ ಆಹಾರ ಅಷ್ಟನ್ನು ಮಾತ್ರ ಏನು ಮಾಡ್ತಿದ್ದಾನೆ, ಮನುಷ್ಯ ಕೊಡ್ತಿದ್ದಾನೆ. ಉಳಿದಂತಹ ಎಲ್ಲ ಫುಡ್ಡನ್ನು ಏನು ಮಾಡ್ತಿದ್ದಾನೆ, ತನ್ನ ಬಳಕೆಗಾಗಿ ಬಳಸ್ಕೊತಿದ್ದಾನೆ, ತಾನೇ ಇಟ್ಕೋತಿದ್ದಾನೆ ಅಂತಂದ್ರೆ ಹೇಳ್ತಿದ್ದಾರೆ ಇಲ್ಲಿ. ಹಿ ಗಿವ್ಸ್ ಬ್ಯಾಕ್ ಟು ದೆಮ್ ದ ಬೇರ್ ಮಿನಿಮಮ್
that will prevent them from starving. ಬರೀ ಜೀವಂತ ಇರಲಿಕ್ಕೆ ಜೀವಿಸ್ಲಿಕ್ಕೆ ಎಷ್ಟು ಫುಡ್ ಬೇಕೋ ಅಷ್ಟನ್ನು ಮಾತ್ರ ನಮಗೆ ಸಪ್ಲೈ ಮಾಡ್ತಿದ್ದಾನೆ. ದ ರೆಸ್ಟ್ ಕೀಪ್ಸ್ ಫಾರ್ ಹಿಮ್ಸೆಲ್ಫ್. ರೆಸ್ಟ್ ಅಂತಂದ್ರೆ ಉಳಿದಂತಹ ಎಲ್ಲ ಫುಡ್ಡನ್ನು ತನ್ನ ಬಳಕೆಗಾಗಿ ಬಳಸ್ಕೊತಿದ್ದಾನೆ. ಅವರ್ ಲೇಬರ್ ಟಿಲ್ಸ್ ದ ಸಾಯಿಲ್. ಲೇಬರ್ ಅಂತಂದ್ರೆ ನಾವೆಲ್ಲ ಪ್ರಾಣಿಗಳು ಏನದಲ್ಲ ಸೇವೆಯನ್ನು ಸಲ್ಲಿಸ್ತಿದ್ವಿ. ಟಿಲ್ಸ್ ದ ಸಾಯಿಲ್. ಟಿಲ್ಸ್ ದ ಸಾಯಿಲ್ ಅಂತಂದ್ರೆ ವರ್ಕ್ ಲ್ಯಾಂಡ್ ಆಸ್ ಬೈ ಪ್ಲಫಿಂಗ್ ರೆಡಿ ಫಾರ್ ಕಲ್ಟಿವೇಶನ್ ಅಂತೇಳಿ ಕೃಷಿ ಭೂಮಿಯಾಗಿ ಬದಲಿಸುವಂತಹ ಒಂದು ಭೂಮಿಗೆ ನಾವೇಳ್ತೀವಿ ಟಿಲ್ಸ್ ದ ಸಾಯಿಲ್ ಅಂತೇಳಿ. ಮಣ್ಣನ್ನೆಲ್ಲ ಅಗೆದು ಅದನ್ನ ಕಲ್ಟಿವೇಟ್ ಲ್ಯಾಂಡ್ ಆಗಿ ಮಾಡಲಿಕ್ಕೆ ಯಾರು ಅದಕ್ಕೆ ಉಪಯೋಗ ಆಗ್ತಾರಂತಂದ್ರೆ ಆನಿಮಲ್ಸ್ಗಳನ್ನೇ ಉಪಯೋಗ ಆಗ್ತಾರ ಅಂತಂದ್ರೆ ಹೇಳ್ತಿದ್ದಾರೆ. ಅದನ್ನು ಕೂಡ ಮನುಷ್ಯ ಮಾಡ್ತಿಲ್ಲ. ಆ ಎಲ್ಲ ಕೆಲಸವನ್ನು ಕೂಡ ಏನಿಲ್ಲ ಆನಿಮಲ್ಸ್ಗಳಿಂದನೇ ಏನು ಮಾಡ್ತಿದ್ದಾನೆ, ನೇಗಿಲನ್ನು ಹೊಡೆದು ಅಥವಾ ಆ ಮಣ್ಣನ್ನೆಲ್ಲ ಫಳ್ ಮಾಡ್ಲಿಕ್ಕೂ ಕೂಡ ಅದು ಕಲ್ಟಿವೇಟೆಡ್ ಲ್ಯಾಂಡ್ ಆಗಿ ಮಾಡಲಿಕ್ಕೂ ಕೂಡ ಆನಿಮಲ್ಸ್ಗಳನ್ನೇ ಬಳಸ್ಕೊತಿದ್ದಾನೆ ಅಂತ ಅನ್ನುವಂಥ ಪಾಯಿಂಟನ್ನು ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್, ಅವರ್ ಲೇಬರ್ ಟಿಲ್ಸ್ ದ ಸಾಯಿಲ್, ಅವರ್ ಡಂಗ್ fertilizes it, and yet there is not one of us that owns more than his bare skin. ಅಷ್ಟೇ ಅಲ್ಲದೆ ಏನು ಆನಿಮಲ್ಸ್ಗಳನ್ನು ಆ ಭೂಮಿಯನ್ನು ಅಗಿಲಿಕ್ಕೆ ಅದರಲ್ಲಿ ಬಳಸ್ತಾರೆ. ಅಷ್ಟೇ ಅಲ್ಲದೆ ಡಂಗ್ ಫರ್ಟಿಲೈಸಸ್ ಅಂತ ಹೇಳ್ತೀವಿ. ಆನಿಮಲ್ ಡಂಗ್ ಯೂಸ್ಡ್ ಫಾರ್ ಫರ್ಟಿಲೈಸಿಂಗ್ ಲ್ಯಾಂಡ್. ಒನ್ ಮೋರ್ ಮೀನಿಂಗ್ ಇಸ್ ಮ್ಯಾನ್ಯೂವರ್ ಅಂತ. ಆ ಡಂಗನ್ನು ಕೌ ಡಂಗ್ ಅಥವಾ ಆನಿಮಲ್ಸ್ ಡಂಗನ್ನು ಏನು ಮಾಡ್ತಾರೆ, ಸಗಣಿಯನ್ನು ಏನು ಗೊಬ್ಬರವಾಗಿ ಪರಿವರ್ತಿಸಿ ಅದನ್ನು ಫರ್ಟಿಲೈಸ್ ಲ್ಯಾಂಡ್ ಆಗಿ ಅಥವಾ ಫಲವತ್ತಾದ ಭೂಮಿಯಾಗಿ ಪರಿವರ್ತಿಸ್ಲಿಕ್ಕೂ ಕೂಡ ಅದನ್ನು ಬಳಸ್ಕೊತಿದ್ದಾರೆ ಅಂತಂದರೆ ಹೇಳಿದ್ದಾರೆ. ನೆಕ್ಸ್ಟ್, ಆ್ಯಂಡ್ ಎಟ್ ದೇರ್ ಈಸ್ ನಾಟ್ ಒನ್ ಆಫ್ ಅಸ್ ದ್ಯಾಟ್ ಓನ್ಸ್ ಮೋರ್ ದ್ಯಾನ್ ಹೀಸ್ ಬೇರ್ ಸ್ಕಿನ್. ಬೇರ್ ಸ್ಕಿನ್ ಅಂತಂದ್ರೆ ನಾವೇನು ಹೇಳ್ತೀವಿ ಇಲ್ಲಿ, ಅವನಿಗೆ ಕಂಪೇರ್ ಮಾಡಲಿಕ್ಕೇ ಆಗಂಗಿಲ್ಲ, ಅನ್ಕಂಪೇರಬಲ್ ಅಂತ ಹೇಳ್ತೀವಿ. ನಾವು ಇಷ್ಟೆಲ್ಲ ಉಪಯೋಗ ಇದ್ರೂ ಕೂಡ, ಇಷ್ಟೆಲ್ಲ ನಾವು ಅವನಿಗೆ ಸರ್ವ್ ಮಾಡ್ತಿದ್ರು, ಕೆಲಸ ಮಾಡ್ತಿದ್ರು ಕೂಡ ನಾವು ಅವನಿಗೆ ಕಂಪೇರಬಲ್ ಇಲ್ಲ, ಅನ್ಕಂಪೇರಬಲ್ ಅಂತಂದೇಳಿ ಹೇಳಿದ್ದಾರೆ. ನಾವು ಯಾರು ಕೂಡ ಆ ಮನುಷ್ಯನಿಗೆ ಸರಿಸಮನಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಹೇಳಿದ್ದಾರೆ. ನೆಕ್ಸ್ಟ್, ಯು ಕೌಸ್ ದಟ್ ಐ ಸಿ ಬಿಫೋರ್ ಮೀ. ಅಷ್ಟೇ ಅಂದರೆ ಎಲ್ಲ ಪ್ರಾಣಿಗಳನ್ನು ಆ ಪಿಗ್ ಎದುರುಗಡೆ ಕುತ್ಕೊಂಡಿರ್ತಾವೆ. ಕೌ ಇರ್ತಾವೆ, ಶೀಪ್ ಇರ್ತಾವೆ, ಬಫೆಲೋ ಇರ್ತಾವೆ, ನೆಕ್ಸ್ಟ್ ಹಾರ್ಸ್ಗಳು ಇರ್ತಾವೆ, ಹೆನ್ ಇರ್ತಾವೆ, ಬರ್ಡ್ಸ್ಗಳು ಎಲ್ಲ ಅಲ್ಲಿ ಏನು ಆ ಮೀಟಿಂಗ್ನಲ್ಲಿ ಅಟೆಂಡ್ ಆಗಿತ್ತು. ಪಿಗ್ ಏನಲ್ಲಿ ಮೀಟಿಂಗನ್ನು ಒಂದು ಕರೆದಿದ್ದಲ್ಲ, ಅಲ್ಲಿ ಶೋಚನೀಯ ಸ್ಥಿತಿಯನ್ನು, ತಮ್ಮ ಶೋಚನೀಯ ಸ್ಥಿತಿಯನ್ನು ಹ್ಯೂಮನ್ ಬೀಯಿಂಗ್ಸ್ ಎಷ್ಟು ಟಾರ್ಚರ್ ಮಾಡ್ತಿದ್ದಾರೆ ಅಂತ ಅನ್ನೋದನ್ನು ಡಿಸ್ಕಸ್ ಮಾಡೋ ಸಲುವಾಗಿ, ಅದರಿಂದ ಹೆಂಗೆ ತಪ್ಪಿಸ್ಕೋಬೇಕು ಅನ್ನೋ ಸಲುವಾಗಿ ಅದು ಮೀಟಿಂಗನ್ನು ಅರೇಂಜ್ ಮಾಡಿತ್ತು. ಅಲ್ಲಿ ಕೂತಂತಹ ಯಾರು ಅಲ್ಲೇ ಅಲ್ಲೇ ಮೀಟಿಂಗನ್ನು ಅಲ್ಲಿ ಅಟೆಂಡ್ ಆಗಿದ್ರು ಅಂತಂದ್ರೆ ಕೌಗಳಿದ್ದು, ಹೆನ್ಸ್ ಇದ್ದು, ಆಲ್ ಆ್ಯನಿಮಲ್ಸ್ ಅಂತಂತೆ ಕೊಟ್ಟಾರೆ. ಎಲ್ಲ ಆ್ಯನಿಮಲ್ಸ್ಗಳಲ್ಲಿ ಅಟೆಂಡ್ ಆಗಿದ್ದು. ಅದರಲ್ಲಿ ಎದುರುಗಡೆ ಆ ಪಿಗ್ ಎದುರುಗಡೆ ಏನು ಕೌಗಳು ಕುತ್ಕೊಂಡಿದ್ದು, ಅವರನ್ನು ಉದ್ದೇಶಿಸಿ ಏನು ಮಾಡ್ಲಿಕ್ಕೆ ಹೇಳ್ತಿದ್ದಾರೆ. ಯು ಕೌಸ್ ದ್ಯಾಟ್ ಐ ಸಿ ಬಿಫೋರ್ ಮೀ, ಹೌ ಮೆನಿ ಥೌಸಂಡ್ಸ್ ಆಫ್ ಗ್ಯಾಲನ್ಸ್ ಆಫ್ ಮಿಲ್ಕ್ ಹ್ಯಾವ್ ಯು ಗಿವನ್ ಡ್ಯೂರಿಂಗ್ ದಿಸ್ ಲಾಸ್ಟ್ ಇಯರ್. ನೋಡ್ರಿ, ಇಲ್ಲಿ ಕೌ ಅಂತ ಹೇಳಿ ಅವರನ್ನು ಉದ್ದೇಶಿಸಿದ್ರು. ಲಾಸ್ಟ್ ಇಯರ್ ಏನು ನೀವು ಹಾಲನ್ನು ಎಷ್ಟು ಪ್ರೊಡ್ಯೂಸ್ ಮಾಡಿದ್ರಿ, ಆ ಎಲ್ಲ ಹಾಲನ್ನು ಏನು ಮಾಡಿದ್ರಿ ನೀವು ಹ್ಯೂಮನ್ ಬೀಯಿಂಗ್ಸ್ಗೆ ಕೊಟ್ರಿ, ನೀನು ಎಷ್ಟು ಗ್ಯಾಲನ್ ಮಿಲ್ಕನ್ನು ನೀವು ಪ್ರೊಡ್ಯೂಸ್ ಮಾಡಿದ್ರಿ ಅಂತಂದರೆ ಪ್ರಶ್ನೆಯನ್ನು ಕೇಳ್ತಿದೆ ಆ ಕೌಗಳಿಗೆ. ಯು ಕೌಸ್ ದ್ಯಾಟ್ ಐ ಸಿ ಬಿಫೋರ್ ಮೀ, ನನ್ನ ಎದುರುಗಡೆ ಕೂತಂತಹ ಏನು ಕೌಗಳಿದಿರಲ್ಲ ನೀವು, ಏನು ಥೌಸಂಡ್ಸ್ ಆಫ್ ಗ್ಯಾಲನ್ಸ್ ಆಫ್ ಮಿಲ್ಕ್ ಹ್ಯಾವ್ ಯು ಗಿವನ್ ಡ್ಯೂರಿಂಗ್ ದಿಸ್ ಲಾಸ್ಟ್ ಇಯರ್. ಲಾಸ್ಟ್ ಇಯರ್ ನೀವು ಎಷ್ಟೊಂದು ಏನಿಲ್ಲ ಗ್ಯಾಲನ್ ಅಂತ ಅನ್ನೋದೇನಿಲ್ಲ ಲಿಕ್ವಿಡ್ ಇರೋವಂಥದ್ದನ್ನು ಅಳೆಯಲಿಕ್ಕೆ ಇರೋವಂಥ ಒಂದು ಮಾನ ಅಂತ ಹೇಳ್ತೀವಿ, ಗ್ಯಾಲನ್ಸ್ ಅಂತ ಹೇಳ್ತೀವಿ. ಹಾಲನ್ನು ಅಳೆಯುವಂಥ ಎಷ್ಟು ಗ್ಯಾಲನ್ದಷ್ಟು ನೀವು ಮಿಲ್ಕನ್ನು ಅವರಿಗೆ ಕೊಟ್ಟರೆ ನೀವು ಅಂತಂತೇಳಿ ಇಲ್ಲಿ ಏನು ಮಾಡ್ತದೆ ಕೇಳ್ತಿದೆ. And what has happened to that milk which should have been breeding up sturdy cows? ನಿಮ್ಮ ಕರುಗಳು ಏನು ಬೆಳೆಸಬೇಕು ಅಂತ ಅಂದ್ಕೊಂಡ್ರಲ್ಲ, ಅವನ್ನ ಬೆಳೆಸಬೇಕಾದ್ರೆ ಏನು ಹಾಲು ಬೇಕಲ್ಲ, ಆ ಎಲ್ಲ ಹಾಲನ್ನು ನೀವೇನು ಮಾಡಿದ್ರಿ ಹ್ಯೂಮನ್ ಬೀಯಿಂಗ್ಸಿಗೆ ಕೊಟ್ಟಿದ್ದೀರಿ. ನಿಮ್ಮ ಕರುಗಳನ್ನು ಬೆಳೆಸಲಿಕ್ಕೆ ಕೊಡಬೇಕಾದ ಹಾಲು ಏನಾಯಿತು, ಎಷ್ಟು ಗ್ಯಾಲನ್ ಮಿಲ್ಕನ್ನು ನೀವು ಹ್ಯೂಮನ್ ಬೀಯಿಂಗ್ಸಿಗೆ ಕೊಟ್ರಿ ಲಾಸ್ಟ್ ಇಯರು ಅಂತಂದೇಳಿ ಇಲ್ಲಿ ಏನು ಮಾಡ್ತಿದೆ ಪಿಗ್ಗು ಆ ಕೌಗಳಿಗೆ ಪ್ರಶ್ನೆಯನ್ನು ಹಾಕ್ತಿದೆ. ಕಾವ್ಸ್ ಅಂತಂದರೆ CALVES, ಕಾವ್ಸ್ ಅಂತಂದರೆ ಕೌಗಳ ಮರಿಗಳಿಗೆ ನಾವು ಹೇಳ್ತೀವಿ ಕಾವ್ಸ್ ಅಂತಂದು ಹೇಳ್ತೀವಿ. ನಿಮ್ಮೆಲ್ಲ ಮರಿಗಳಿಗೆ ನೀವು ಎಷ್ಟು ಹಾಲು ಕೊಟ್ರಿ, ನೀವು ಎಲ್ಲ ಹಾಲನ್ನು ಏನೈತಲ್ಲ ಬರೀ ಏನು ಮಾಡಿದ್ರೆ ನೀವು ಆ ಮನುಷ್ಯರಿಗೆ ಕೊಟ್ರಿ ಅಂತಂದರೆ ಹೇಳ್ತದೆ. ಎವ್ರಿ ಡ್ರಾಪ್
of it has gone down to the throats of our ಎನಿಮೀಸ್ ಅಂತಂದೇಳಿ. ಇಲ್ಲಿ ಈ ಎಲ್ಲ ಪ್ರಾಣಿಗಳ ಎನಿಮಿ ಅಂತಂದ್ರೆ ಯಾರು ಅಂತ ಹೇಳಿದ್ರೆ ಇಲ್ಲಿ ಮನುಷ್ಯರು ಅಂತ ಹೇಳಿದ್ರೆ ಪ್ರತಿಯೊಂದು ಹಾಲಿನ ಹನಿಯೂ ಕೂಡ ಅಂತ ಹೇಳಿ ಪ್ರತಿಯೊಂದು ಹಾಲಿನ ಹನಿಯೂ ಕೂಡ ಏನೈತಿ ನಮ್ಮ ವೈರಿಯ ಗಂಟಲಿಗೆ ಸೇರಿದೆ ಅಂತಂದ್ರೆ ಹೇಳ್ತಿದ್ದಾರೆ. ನೀವು ನೆಕ್ಸ್ಟ್ ಎವ್ರಿ ಡ್ರಾಪ್ ಆಫ್ ಇಟ್ ಹ್ಯಾಸ್ ಗಾನ್ ಡೌನ್ ಟು ದ ಥ್ರೋಟ್ಸ್ ಅಂದ್ರೆ ಗಂಟಲು ಅಂತಂದೇಳಿ. ಪ್ರತಿಯೊಂದು ಹನಿನೂ ಹಾಲಿನ ಹನಿನೂ ಏನೈತಲ್ಲ ನಿಮ್ಮ ಕರುಗಳಿಗೆ ಹೋಗೋ ಬದಲಾಗಿ ಯಾರ ಗಂಟಲು ಸೇರಿದೆ ಅಂದ್ರೆ ನಮ್ಮ ಎನಿಮಿ ಗಂಟಲಿಗೆ ಸೇರಿಕೊಂಡದ ಅಂತ ಅನ್ನುವಂಥ ಒಂದು ಪಾಯಿಂಟನ್ನು ಇಲ್ಲಿ ಹೇಳ್ತದೆ. ಆ್ಯಂಡ್ ಯು ಹೆನ್ಸ್, ಈ ಕವುಗಳ ವಿಷಯ ಒಂದು ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಏನು ಹೇಳೋದು ಹೆನ್ಸ್ ಅಂತಂದು ಯು ಹೆನ್ಸ್ ಅಂತಂದೆ. ಅಲ್ಲಿ ಹೆಣ್ಗಳನ್ನು ಕೂಡ ಆ ಮೀಟಿಂಗಿಗೆ ಬಂದಿತ್ತು. ಯು ಹೆನ್ಸ್ ನೋಡಿ ಕೋಳಿಗಳೇ, ನೀವು ಕೂಡ ನೋಡಿ ಕೋಳಿಗಳು ಎಷ್ಟು ಎಗ್ಸನ್ನು ಹಾಕಿದ್ರಿ ಲಾಸ್ಟ್ ಇಯರ್, ನೀವು ಎಷ್ಟು ಎಗ್ಗಳನ್ನು ಹಾಕಿದ್ರಿ, ಅದರಲ್ಲಿ ಎಷ್ಟು ಮರಿಗಳಾದವು, ಎಷ್ಟು ಎಗ್ಗಳು ಮಾರ್ಕೆಟಿಗೆ ಹೋದು, ಆ ಎಲ್ಲ ಎಗ್ಗಳನ್ನು ನೀವು ಏನು ಮಾಡಿಬಿಟ್ರಿ, ನೀವು ಹ್ಯೂಮನ್ ಬೀಯಿಂಗ್ಸಿಗೆ ಕೊಟ್ರಿ, ಅವ್ರ ಬಳಕೆಗಾಗಿ ನೀವು ಯೂಸ್ ಆದ್ರಿ ಅಂತ ಅನ್ನುವಂಥ ಒಂದು ಪಾಯಿಂಟನ್ನು ಇಲ್ಲಿ ಹೇಳ್ತಿದೆ. And you hens, how many eggs have you laid in this last year? Last year ಎಷ್ಟು ಎಗ್ಗಳನ್ನು ನೀವು ಹಾಕಿದ್ರಿ ನೀವು? And how many of those eggs ever hatched into chickens? ಆ ಎಗ್ನಲ್ಲಿ ಎಷ್ಟು ಮರಿಗಳಾದವು, ಎಷ್ಟು ಎಗ್ಗಳು ನೀವು ಮಾರ್ಕೆಟಿಗೆ ನೀವು ಹ್ಯೂಮನ್ ಬೀಯಿಂಗ್ಸ್ ಬಳಕೆಗಾಗಿ ಕೊಟ್ಟು ಕಳಿಸಿದ್ರಿ ನೀವು ಅಂತಂದೇಳಿ ಅನ್ನುವಂಥ ಒಂದು ಪಾಯಿಂಟನ್ನು ಹೇಳಿದ್ರೆ. ದ ರೆಸ್ಟ್ ಹ್ಯಾವ್ ಆಲ್ ಗಾನ್ ಟು ಮಾರ್ಕೆಟ್. ರೆಸ್ಟ್ ಆಲ್ ಅಂತಂದ್ರೆ ಅದರಲ್ಲಿ ಎಷ್ಟು ಮರಿಗಳಾದವು, ಅದರಲ್ಲಿ ಉಳಿದಂತಹ ಎಲ್ಲ ಏನಂತಂದ್ರೆ ಸ್ವಲ್ಪ ಮಾತ್ರ ಎಣಿಕೆಗೆ ಮಾತ್ರ ಕೆಲವೊಂದಿಷ್ಟು ಮಾತ್ರ ಏನಾದವು ಮರಿಗಳಾದವು, ಉಳಿದಿದ್ದೆಲ್ಲವೂ ಏನಾದವು ಮಾರ್ಕೆಟಿಗೆ ಹೋದು ಅಂತ ಅನ್ನುವಂಥದ್ದನ್ನು ಹೇಳಿದ್ರಿ. ದ ರೆಸ್ಟ್ ಹ್ಯಾವ್ ಆಲ್ ಗಾನ್ ಟು ಮಾರ್ಕೆಟ್ ಟು ಬ್ರಿಂಗ್ ಇನ್ ಮನಿ ಫಾರ್ ಜೋನ್ಸ್ ಆ್ಯಂಡ್ ಹಿಸ್ ಮೆನ್. ಉಳಿದಂತಹ ಎಲ್ಲ ಎಗ್ಸ್ಗಳು ಏನದಲ್ಲ ಜೋನ್ಸ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನು ಹೇಳಿದ್ರಲ್ಲಿ, ಒಬ್ಬ ಮನುಷ್ಯ ಅಂತ ಅನ್ನುವಂಥದ್ದನ್ನು ಹೇಳಿದ್ರಲ್ಲಿ. ಆ ಜೋನ್ಸು ಮತ್ತು ಜೋನ್ಸನ ಜೊತೆ ಇರುವಂತಹ ಮನುಷ್ಯರಿಗೆ ಅದನ್ನ ಏನು ಮಾಡಿಬಿಟ್ರಿ ನೀವು ಕೊಟ್ಬಿಟ್ರಿ, ಅವ್ರ ಬಳಕೆಗಾಗಿ ಕೊಟ್ರಿ. ಅವನು ಏನು ಮಾಡ್ದ, ನಿಮ್ಮ ಎಗ್ಗಳನ್ನು ಬಳಸ್ಕೊಂಡು ಮನಿಯನ್ನು ತಗೊಂಡ ಅಂತ ಅನ್ನೋದನ್ನ ಹೇಳಿದ್ರಿ. ದ ರೆಸ್ಟ್ ಹ್ಯಾವ್ ಆಲ್ ಗಾನ್ ಟು ಮಾರ್ಕೆಟ್ ಟು ಬ್ರಿಂಗ್ ಇನ್ ಮನಿ ಫಾರ್ ಜೋನ್ಸ್ ಆ್ಯಂಡ್ ಹಿಸ್ ಮೆನ್. ನೆಕ್ಸ್ಟ್ ಆ್ಯಂಡ್ ಯು, ನೆಕ್ಸ್ಟ್ ಇಲ್ಲಿ ಹೆನ್ಸದ್ದು ಒಂದು ಪಾಯಿಂಟನ್ನು ಕ್ಲಿಯರ್ ಮಾಡಿದ ನಂತರ ನೆಕ್ಸ್ಟ್ ಈಗ ಏನದ ಕ್ಲೋವರ್ ಅಂತ ಹೇಳ್ತೀವಿ. ಕ್ಲೋವರ್, ವೇರ್ ಆರ್ ದೋಸ್ 4 falls you bore? You should have been the support and pleasure of your old age. ಇಲ್ಲಿ ಹಾರ್ಸ್ಗಳಿಗೆ ಕೇಳ್ತಿದೆ. ಹಾರ್ಸ್ಗಳನ್ನು ಡೈರೆಕ್ಟ್ ಆಗಿ ಕೇಳೋ ಬದಲು ಕ್ಲೋವರ್ ಅಂತ ಹೇಳ್ತಾರೆ. ಇದು ಹಾರ್ಸ್ ಅನ್ನೋದೇನೈತಲ್ಲ, ಇದು ಸಸ್ಯಾಹಾರಿ ಇರೋದ್ರಿಂದ ಹರ್ಬಿ ಓರಸ್ ಇರೋದ್ರಿಂದ ಒಂದು ಹರ್ಬಿ ಓರಸ್ ಒಂದು ಪ್ಲಾಂಟಿಗೆ ಕೇಳ್ತದೆ. ಇಲ್ಲಿ ನೋಡು ಕ್ಲೋವರ್, ಎಷ್ಟು ಇಲ್ಲಿ ಹಾರ್ಸ್ಗಳು ಮರಿಗಳು ಎಲ್ಲ ಏನು ಮಾಡಿದ್ವಿ ಇಲ್ಲಿ ಖಾಲಿಯಾಗಿ ಹೋದು ಅಂತಂದೇಳಿ. ಬೇರೆ ಎಕ್ಸ್ಪೋಸ್ ಅಂತಂದೆ ಅನ್ಕ್ಲೋಸ್ ಅಂತಂದ ಹೇಳ್ತೀವಿ ಇಲ್ಲಿ ನಾವು. ನೆಕ್ಸ್ಟ್ 4 fowls ಅಂತಂದ್ರೆ ಯಂಗ್ ಆನಿಮಲ್ ಆಫ್ ದ ಹಾರ್ಸ್ ಫ್ಯಾಮಿಲಿ ಅಂತಂದೇಳಿ. ಹಾರ್ಸ್ಗಳ ಮರಿಗಳಿಗೆ ನಾವೇನಂತ ಹೇಳ್ತೀವಿ ಫೌಲ್ಸ್ ಅಂತಂದೇ ಹೇಳ್ತೀವಿ. 4 falls you bore, you should have been the support and pleasure of your old age. ಇಲ್ಲಿ ಕುದುರೆ ಅಂತಂದ್ರೆ ಹೆಂಗಾಗಿರುವಂಥ ರೇಸ್ ಕುದುರೆ ಅಂತಂದೇಳಿ ಹೇಳ್ತೀವಿ. BORE ಬೋರ್ ಅಂತಂದ್ರೆ ರೇಸ್ ಕುದುರೆ ಅಂತಂದೆ, ರೇಸ್ ಹಾರ್ಸ್ ಅಂತಂದು ಹೇಳ್ತೀವಿ. ಆ ದೊಡ್ಡದಾದಂತಹ ಏನು ಹಾರ್ಸ್ ಇತ್ತಲ್ಲ, ಹೆಂಗಾಗಿರುವಂಥ ಹಾರ್ಸಿಗೆ ಏನು ಕೇಳ್ತಿದೆ ಇಲ್ಲಿ. ಎಷ್ಟು ನಿಮ್ಮ 4 ಏನು ಹಾರ್ಸ್ಗಳು ಏನಿದ್ದಲ್ಲ, ಆ ಎಲ್ಲ ಹಾರ್ಸ್ಗಳು ಏನಾದು ನಿಮ್ಮ ಮುಪ್ಪಿನ ಕಾಲಕ್ಕೆ, ನಿಮ್ಮ ವಯಸ್ಸಾದಂತಹ ಕಾಲಕ್ಕೆ ನಿಮ್ಗೆ ಸಪೋರ್ಟ್ ಆಗಿರಬೇಕು, ಆಮೇಲೆ ನಿಮ್ಗೆ ಪ್ಲೆಷರ್ ಕೊಡುವಂತಹ ಮರಿಗಳಾಗಿರಬೇಕು. ಅವನ್ನೆಲ್ಲ ಏನು ಮಾಡಿದ್ರಿ ನೀವು ಅಂತಂದ್ರೆ ಪ್ರಶ್ನೆ ಕೇಳ್ತಿದೆ. ಈಚ್ ವಾಸ್ ಸೋಲ್ಡ್ ಆಟ್ ಅ ಇಯರ್ ಓಲ್ಡ್ ಅಂತಂದೇಳಿ. ಪ್ರತಿಯೊಂದು ಮರಿ, ಆ ಎಲ್ಲ 4 ಮರಿಗಳು, 4 ಹಾರ್ಸ್ಗಳ ಮರಿಗಳು ಏನಂದ್ರೆ ನಿಮ್ಮ ಮರಿಗಳು ಏನಾದವು ಸೋಲ್ಡ್ ಆದವು. ಅವೆಲ್ಲ 1 ವರ್ಷ ಆಗುವಷ್ಟರೊಳಗನೆ, ಒಂದೊಂದು ವರ್ಷದ ಮರಿಗಳು ಇರೋವಷ್ಟರೊಳಗನೆ ಅವನನ್ನು ಏನು ಮಾಡಿಬಿಟ್ರು, ಮಾರಿಬಿಟ್ರು ಅಂತಂದೇಳಿ ಅನ್ನುವಂಥದ್ದನ್ನು ಹೇಳ್ತಾರೆ. ನೆಕ್ಸ್ಟ್, ಯು ವಿಲ್ ನೆವರ್ ಸಿ ಒನ್ ಆಫ್ ದೆಮ್ ಅಗೇನ್. ಆ ಎಲ್ಲ ಮರಿಗಳನ್ನು ನೀವು ಮತ್ತೆ ಮರಳಿ ನೀವು ನೋಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಮುಪ್ಪಿನ ಕಾಲಕ್ಕೆ ಅವು ಏನದಾವಲ್ಲ ನಿಮ್ಮ ಪ್ಲೆಷರ್ ಕೊಡಬೇಕಾಗಿತ್ತು, ಅಥವಾ ಸಪೋರ್ಟಿವ್ ಆಗಿರಬೇಕಾಗಿತ್ತು. ಅಂಥ ಒಂದು ಸಿಚುವೇಶನ್ದಲ್ಲಿ ಇರಬೇಕಾದಂಥ ಮರಿಗಳು ನಿಮ್ಮ ಕೈಗೆ ಸಿಗದೇ ಇರುವಂತೆ ಯಾರು ಮಾಡಿದ್ರು ಅಂದರು, ಮನುಷ್ಯರು ಮಾಡಿದ್ದಾರೆ. ತಮ್ಮ ಬಳಕೆಗಾಗಿ ಅವುಗಳನ್ನು
ಬಳಸ್ಕೋತಿದ್ದಾರೆ ಅಂತ ಅನ್ನೋದನ್ನು ಹೇಳ್ತಾರೆ. ನೆಕ್ಸ್ಟ್, ಇನ್ ರಿಟರ್ನ್ ಫಾರ್ ಯುವರ್ 4 confinements and all your labor in the fields, what have you ever had except you bear ration and a stall ಅಂತ ಹೇಳ್ತಾರೆ. ಇನ್ ರಿಟರ್ನ್, ಅದು ಆ ಎಲ್ಲ ಮರಿಗಳನ್ನು ಹ್ಯೂಮನ್ ಬೀಯಿಂಗ್ಸ್ಗೆ ಬಳಸ್ಕೊಳ್ಳಿಕ್ಕೆ ಕೊಟ್ಟಿದ್ರಲ್ಲ, ಅದ್ರ ಪ್ರತಿಯಾಗಿ ನಿನ್ಗೆ ಏನು ಸಿಕ್ತು? ಕನ್ಫೈನ್ಮೆಂಟ್ ಅಂತಂದ್ರೆ ಹೇಳ್ತೀವಿ. ಕನ್ಫೈನ್ಮೆಂಟ್ಸ್ ಮೀನ್ಸ್ ಇಂಪ್ರಿಸನ್ಮೆಂಟ್. ನಿನ್ನ ಅಂಡರ್ದಲ್ಲಿ ಇರಬೇಕಾದಂಥ, ನಿನ್ನ ಜೊತೆ ಅಥವಾ ನಿನ್ನ ಸಪೋರ್ಟಿವ್ ಆಗಿ ಇರಬೇಕಾದಂತಹ ಆ ಎಲ್ಲ ಮರಿಗಳು, ಹಾರ್ಸದ ಮರಿಗಳು ಏನಾಗ್ಬಿಟ್ಟವ ಈಗ ಮನುಷ್ಯರ ಅಂಡರ್ದಲ್ಲಿ ಹೋಗ್ಬಿಟ್ಟದವ. ಅವ್ರ ಪ್ರಿಸನ್ನಲ್ಲಿ ಅವು ಏನಾಗಿದ್ದವ, ಸೇರ್ಕೊಂಡಿದ್ದವ. ತಮ್ಮ ಯೂಸ್ಗಾಗಿ ಅವರನ್ನು ಬಳಸ್ಕೋತಿದ್ದಾರೆ ಅಂತ ಅನ್ನೋದನ್ನು ಹೇಳಿದ್ದಾರೆ. ಕನ್ಫೈನ್ಮೆಂಟ್ಸ್ ಮೀನ್ಸ್ all 4 confinements and all your labor in the fields. ಆ ಎಲ್ಲ ಮರಿಗಳನ್ನು ಇಂಪ್ರಿಸನ್ಮೆಂಟ್ ಆಗಿ ಅಂದರೆ ಜೈಲಿನಲ್ಲಿ ಹಾಕಿದವ್ರ ಥರ ಆ ಎಲ್ಲ ಪ್ರಾಣಿಗಳನ್ನು ಬಳಸ್ಕೋತಿದ್ದಾರೆ. ತಮ್ಮ ಫೀಲ್ಡಿಗೆ ಸಂಬಂಧಪಟ್ಟಂತೆ, ತಮ್ಮ ಕೆಲಸಕ್ಕಾಗಿ, ತಮ್ಮ ಬಳಕೆಗಾಗಿ ಅವನನ್ನು ಬಳಸ್ಕೋತಿದ್ದಾರೆ ಅಂತ ಅನ್ನೋದನ್ನು ಹೇಳ್ತಾರೆ. ಇದರ ಪ್ರತಿಯಾಗಿ ನಿನಗೇನು ಸಿಕ್ತು ಅಂತಂದ್ರೆ ಬರೀ ಬೇರ್ ಅಂತಂದು ಹೇಳ್ತಾರೆ. ಬೇರ್ ರೇಷನ್ ಆ್ಯಂಡ್ ಅ ಸ್ಟಾಲ್. ವಾಟ್ ಹ್ಯಾವ್ ಯು ಎವರ್ ಹ್ಯಾಡ್ ಎಕ್ಸೆಪ್ಟ್. ಬರೀ ನಿನ್ಗೆ ಅದರಿಂದ ಏನು ಸಿಕ್ತು? ನಿನ್ನೆಲ್ಲ ಮರಿಗಳನ್ನು ಅವರೇನು ಮನುಷ್ಯರು ಬಳಸ್ಕೊತಿದ್ದಾರೆ, ಅದರ ಪ್ರತಿಯಾಗಿ ನಿನ್ಗೆ ಏನು ಸಿಕ್ತು ಅಂದ್ರೆ ಬರೀ ಒಂದು ಸ್ವಲ್ಪ ರೇಷನ್ ಅಂತಂದು ಹೇಳ್ತೀವಿ. ಬೇರೆ ರೇಷನ್ ಮೀನ್ಸ್ ಇಲ್ಲಿ ನಾವು ಹೇಳ್ತೀವಿ ಸ್ವಲ್ಪ ನಿಮಗೆ ಇರಲಿಕ್ಕೆ, ಜೀವಿಸಲಿಕ್ಕೆ ಬೇಕಾದಂತಹ ಫುಡ್ಡನ್ನು ಕೊಡ್ತಿದ್ದಾರೆ. ಅಲೋವನ್ಸ್ ಅಂತಂದು ಹೇಳ್ತೀವಿ. ರೇಷನ್ ಮೀನ್ಸ್ ಅಲೋವನ್ಸ್ ಅಂತಂದೇಳಿ ನಿಮ್ಗೆ ಸ್ವಲ್ಪ ರೇಷನನ್ನು ಮತ್ತು ಇರಲಿಕ್ಕೆ ಸ್ಥಳವನ್ನು ಕೊಟ್ಟಿದ್ದಾರಲ್ಲ, ಅದ್ರ ಹೊರತಾಗಿ ನಿಮ್ಗೆ ಏನು ಸಿಕ್ಕಿದೆ, ಅದ್ರ ಪ್ರತಿಯಾಗಿ ನಿಮ್ಗೆ ಏನು ಸಿಕ್ಕದೆ ಅಂತಂದೇಳಿ ಹೇಳ್ತಾರೆ. ಎಕ್ಸೆಪ್ಟ್ ಯುವರ್ ಬೇರ್ ರೇಷನ್ಸ್ ಆ್ಯಂಡ್ ಅ ಸ್ಟಾಲ್. ಸ್ಟಾಲ್ ಅಂತಂದ್ರೆ ಆ ಹಾರ್ಸನ್ನು ನಿಲ್ಲಿಸುವಂತಹ ಸ್ಥಳ ಅಥವಾ ಅದಕ್ಕೆ ಏನಿಲ್ಲ ಇರಲಿಕ್ಕೆ ಸ್ಥಳ ಏನಿರ್ತದಲ್ಲ ಅದಕ್ಕೆ ನಾವು ಹೇಳ್ತೀವಿ ಸ್ಟಾಲ್ ಅಂತಂದು ಹೇಳ್ತಾರೆ. ಇಲ್ಲಿ ನಿನ್ಗೆ ವಾಸವಾಗಲಿಕ್ಕೆ ಇರೋವಂತಹ ಒಂದು ಸ್ಥಳವನ್ನು ಮತ್ತು ನಿನ್ಗೆ ತಿನ್ನಲಿಕ್ಕೆ ಕೆಲವೊಂದಿಷ್ಟು ಸ್ವಲ್ಪ ಫುಡ್ಡನ್ನು ಕೊಡ್ತಿದ್ದಾರಲ್ಲ, ಅದ್ರ ಹೊರತಾಗಿ ನಿನ್ಗೇನು ಕೊಟ್ಟಿದ್ದಾರೆ ಅಂತಂದೇಳಿ ಹೇಳ್ತಿದ್ದಾರೆ. ಇನ್ ನೆಕ್ಸ್ಟ್ ಪ್ಯಾರಾಗ್ರಾಫ್, ಆ್ಯಂಡ್ ಇವನ್ ದ ಮಿಸರೇಬಲ್ ಲೈಫ್ಸ್ ವಿ ಲೀಡ್ ಆರ್ ನಾಟ್ ಅಲೌಡ್ ಟು ರೀಚ್ ದೇರ್ ನ್ಯಾಚುರಲ್ ಸ್ಪ್ಯಾನ್ ಅಂತ ಹೇಳ್ತಾರೆ. ಈ ಲೈನಿನ ಮೀನಿಂಗ್ ಏನಂತಂದರೆ, ನಾವೇನು ಈ ಶೋಚನೀಯ ಮಿಸರೇಬಲ್ ಅಂತಂದ್ರೆ ಶೋಚನೀಯವಾದಂಥ ಸ್ಥಿತಿಯನ್ನು ಏನು ನಾವು ಲೀಡ್ ಮಾಡ್ತಿದ್ದೇವಲ್ಲ, ಜೀವನವನ್ನು ನಡೆಸ್ತಿದ್ದೇವಲ್ಲ, ಅದನ್ನು ಕೂಡ ಪೂರ್ತಿ ಮಾಡಲಿಕ್ಕೆ ಬಿಡ್ತಿಲ್ಲ. ನಮ್ಮ ಜೀವನ ಪೂರ್ತಿ ಏನೈತೆ ಈ ಶೋಚನೀಯ ಸ್ಥಿತಿಯ ಒಳಗನೆ ಮುಂದುವರಿಬೇಕಂದ್ರೂ ಕೂಡ ಬಿಡ್ತಿಲ್ಲ. ಪೂರ್ತಿ ಏನು ವಯಸ್ಸಾಗೋವರೆಗೂ ಕೂಡ ನಮ್ಮನ್ನು ಬಳಸ್ಕೋತಿಲ್ಲ. ಸೊ ಅಷ್ಟರಲ್ಲೇ ತಮ್ಮ ಬಳಕೆಗಾಗಿ ನಮ್ಮನ್ನು ಏನು ಮಾಡ್ತಿದ್ದಾರೆ, ಅವರು ಬಳಸ್ಕೋತಿದ್ದಾರೆ. ನಮ್ಮನ್ನು ಏನು ಮಾಡ್ತಿದ್ದಾರೆ, ಅವರು ಕೊಂದ್ಬಿಡ್ತಿದ್ದಾರೆ ಅಂತ ಅನ್ನೋವಂಥ ಒಂದು ಪಾಯಿಂಟನ್ನು ಹೇಳ್ತಿದ್ದಾರೆ. ಆ್ಯಂಡ್ ಈವನ್ ದ ಮಿಸರೇಬಲ್ ಲೈಫ್ಸ್ ವಿ ಲೀಡ್ ಆರ್ ನಾಟ್ ಅಲೌಡ್. ಅದನ್ನ ಅಲೋ ಮಾಡ್ತಿಲ್ಲ. ಅದನ್ನ ಅಷ್ಟರೊಳಗೆ ನಮ್ಮ ಲೈಫ್ ಸ್ಪ್ಯಾನ್ ಮುಗಿಯೋ ಅಷ್ಟರೊಳಗೆ ನಮ್ಮ ಲೈಫನ್ನು ಎಂಡ್ ಮಾಡ್ತಿದ್ದಾರೆ ಅಂತ ಅನ್ನುವಂಥ ಪಾಯಿಂಟನ್ನು ಹೇಳಿದ್ದಾರೆ. ನೆಕ್ಸ್ಟ್, ಫಾರ್ ಮೈಸೆಲ್ಫ್ ಐ ಡು ನಾಟ್ ಗ್ರಂಬಲ್. ಫಾರ್ ಮೈಸೆಲ್ಫ್ ಅಂದರೆ ನನ್ನನ್ನು ಸೇರಿಸಿ. ಆ ಪಿಗ್ ಏನು ಹೇಳ್ತಿದ್ದೆ, ಎಲ್ಲ ಪ್ರಾಣಿಗಳ ಮುಂದೆ ನನ್ನನ್ನು ಸೇರಿಸಿ, ನಾನು ಕೂಡ ಇದರ ಹೊರತಾಗಿಲ್ಲ. ನಾನು ಕೂಡ ಏನಾಯ್ತದೆ, ಗ್ರಂಬಲ್ ಅಂತಂದ್ರೆ ಕಂಪ್ಲೇಂಟ್ ಮಾಡೋದು. ಹ್ಯೂಮನ್ ಬೀಯಿಂಗ್ಸ್ ವಿರುದ್ಧ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದೇಳಿ ಹೇಳ್ತೇನೆ. ಫಾರ್ ಐ ಆಮ್ ಒನ್ ಆಫ್ ದ ಲಕ್ಕಿ ಒನ್ಸ್. ಎಲ್ಲ ಆ್ಯನಿಮಲ್ಸ್ಗೆ ಕಂಪೇರ್ ಮಾಡಿದ್ರೆ ನಾನು ಮಾತ್ರ ಲಕ್ಕಿ ಒನ್ ಅದೀನಿ ಅಂತಂದೇಳಿ ಏನು ಮಾಡ್ತದೆ, ಪಿಗ್ ಹೇಳ್ತದೆ. ಯಾಕೆ ಲಕ್ಕಿ ಒನ್ ಅಂತಂದು ಹೇಳ್ತಂದ್ರೆ, ಐ ಆಮ್ 12 years old ಆ್ಯಂಡ್ ಹ್ಯಾವ್ ಹ್ಯಾಡ್ ಎವರ್ ಓವರ್ 400 ಚಿಲ್ಡ್ರನ್. ನನಗೇನದಾವಲ್ಲ 400 ಏನದಾವ ಕಿಡ್ಸ್ ಅದಾವ. 12 ವರ್ಷದವನದೀನಿ, ಆಮೇಲೆ 400 ಏನು ಕಿಡ್ಸ್ಗಳದಾವ. ಸಚ್ ಈಸ್ ದ ನ್ಯಾಚುರಲ್ ಲೈಫ್ ಆಫ್ ಅ ಪಿಗ್. ಈ ಥರ ಇರುವಂತಹ ಪಿಗ್ಗಳ ಜೀವನದೊಳಗೆ ಕೆಲವೊಂದಿಷ್ಟು ಮರಿಗಳು ಸತ್ತು ಹೋಗ್ತಾವೆ, ಕೆಲವೊಂದಿಷ್ಟು ಮರಿಗಳನ್ನು ಅವರು ಮಾರ್ಕೊಂಡು ಬಿಡ್ತಾರೆ, ಇನ್ನೂ ಕೆಲವೊಂದಿಷ್ಟು ಉಳಿತಾವ ಅಂತೇಳಿ. ಅಂದರೆ ನನಗೆ ಅಷ್ಟೊಂದೇನು ಡಿಫ್ರೆನ್ಸ್ ಬೀಳೋದಿಲ್ಲ ಅಂತಂದೇಳಿ ಪಿಗ್ ಹೇಳ್ತದೆ. ಬಟ್ ನೋ ಆ್ಯನಿಮಲ್ ಎಸ್ಕೇಪ್ಸ್ ದ ಕ್ರೂಯಲ್ ನೈಫ್ ಇನ್ ದ ಎಂಡ್. ಆದರೆ ಯಾವ ಆ್ಯನಿಮಲನ್ನು ಕೂಡ ಇಲ್ಲ ಈ ಕ್ರೂರವಾದಂತಹ ನೈಫ್ದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಆ್ಯನಿಮಲ್ಸ್ಗಳು ಆ ನೈಫ್ದು ಎಂಡಿಗೆ ಹೋಗಲೇಬೇಕಾಗ್ತದೆ. ಅವ್ರ ಎಂಡ್ ಏನೈತಲ್ಲ ಆ ನೈಫ್ದಿಂದನೇ, ಕ್ರೂಯಲ್ ಆಗಿರುವಂಥ ನೈಫ್ದಿಂದನೇ ಆಗ್ತದೆ ಅಂತ ಅನ್ನುವಂಥ ಒಂದು ಪಾಯಿಂಟನ್ನು ಹೇಳಿದ್ದಾರೆ. ನೆಕ್ಸ್ಟ್, ಯು ಯಂಗ್ ಪೋರ್ಕರ್. ಪೋರ್ಕರ್ ಮೀನ್ಸ್ ಇಲ್ಲಿ ನಾವು ಏನು ಹೇಳ್ತೀವಿ, ಇಲ್ಲಿ ಪೋರ್ಕರ್ ಮೀನ್ಸ್ ಅ ಯಂಗ್ ಪಿಗ್. ಯಂಗ್ ಪಿಗ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಾವಿಲ್ಲಿ ಏನು ಹೇಳ್ತೀವಿ, ಪೋರ್ಕರ್ ಮೀನ್ಸ್ ಅ ಯಂಗ್ ಪಿಗ್ ರೈಸ್ಡ್ ಆ್ಯಂಡ್ ಫ್ಯಾಟನ್ಡ್ ಫಾರ್ ಫುಡ್. ಬೇಕು ಅಂತಲೇ
ಕಡಿಬೇಕು ಅಂತಂದ್ರೆ ಅವನನ್ನು ತಿನ್ನಲಿಕ್ಕೆ ಅಂತಂದೇಳಿ ಬಳಸುವಂತಹ ಏನು ದಷ್ಟಪುಷ್ಟವಾಗಿರುವಂತಹ ಏನು ಪಿಗ್ಗಳು ಅಂತಂದೇ ಹೇಳ್ತೀವಿ. ಅವುಗಳಿಗೆ ನಾವು ಏನಂತೀವಿ ಪೋರ್ಕರ್ ಅಂತಂದೇ ಹೇಳ್ತೀವಿ. ಯಂಗ್ ಪಿಗ್ ರೈಸ್ಡ್ ಆ್ಯಂಡ್ ಫ್ಯಾಟನ್ಡ್ ಫಾರ್ ಫುಡ್. ಕಡಿದು ತಿನ್ನಲಿಕ್ಕೆ ಬೆಳೆಸಿದಂತಹ ಹಂದಿಗಳಿಗೆ ನಾವೇನು ಹೇಳ್ತೀವಿ ಇಲ್ಲಿ ಪೋರ್ಕರ್ ಆಗ್ತದೆ. ನೀವು ಏನು ಪೋರ್ಕರ್ಗಳ ಕೇಳಿ ಅಂತಂದೇಳಿ ಏನು ಮಾಡ್ತದೆ ಇಲ್ಲಿ ಅವರನ್ನು ಉದ್ದೇಶಿಸಿ ಅವರನ್ನು ಸಂಬೋಧಿಸಿ ಏನು ಮಾಡ್ತದೆ ಈ ಮೇಜರ್ ಪಿಗ್ ಹೇಳ್ತಿದೆ. ಯಂಗ್ ಪೋರ್ಕರ್ಸ್ ಹೂ ಆರ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಮೀ. ನನ್ನ ಎದುರಿಗೆ ಏನು ಪೋರ್ಕರ್ಸ್ ನೀವು ಕೂತಿದ್ರಲ್ಲ, ದಷ್ಟಪುಷ್ಟವಾದಂತಹ ಮೈಯನ್ನು ಬೆಳೆಸ್ಕೊಂಡು ನೀವೇನು ಕೂತ್ಕೊಂಡಿರಲ್ಲ, ನೀವು ಕೇಳಿಲ್ಲ ಅಂತಂದೇಳಿ ಏನು ಮಾಡ್ತದೆ ಈ ಪಿಗ್ಗು ಹೇಳ್ತದೆ. ಎವ್ರಿ ಒನ್ ಆಫ್ ಯು ವಿಲ್ ಸ್ಕ್ರೀಮ್ ಯುವರ್ ಲೈವ್ಸ್ ಔಟ್ ಆಟ್ ದ ಬ್ಲಾಕ್ ವಿದಿನ್ ಅ ಇಯರ್. ಒಂದು ವರ್ಷದೊಳಗನೆ ನೀವು ಕೂಡ ಏನೈತಲ್ಲ, ಈ ಬ್ಲಾಕ್ ಅಂತಂದ್ರೆ ಆ ಪ್ರಾಣಿಗಳನ್ನು ಕಡಿಯುವಂತಹ ಸ್ಥಳ ಅಂತಂದೇಳಿ ಹೇಳ್ತೀವಿ ನಾವು. ನೀವು ಕೂಡ ಏನೈತಲ್ಲ ನಿಮ್ಮ ಲೈಫನ್ನು ಉಳಿಸ್ಕೊಳ್ಳಿಕ್ಕೆ ಕಿರಿಚಬೇಕಾಗ್ತದೆ. ಸ್ಕ್ರೀಮಿಂಗ್ ಅಂದ್ರೆ ಕಿರಿಚಬೇಕಾಗ್ತದೆ, ನಮ್ಮ ಲೈಫನ್ನು ಉಳಿಸ್ರಿ ಅಂತೇಳಿ ನೀವು ಮನುಷ್ಯರಿಗೆ ಗೋಗರಿಬೇಕಾಗ್ತದೆ, ಕಿರ್ಚಬೇಕಾಗ್ತದೆ ಅನ್ನೋವಂಥ ಒಂದು ಪಾಯಿಂಟನ್ನು ಹೇಳ್ತಿದ್ದಾರೆ. ಟು ದ್ಯಾಟ್ ಹಾರರ್ ವಿ ಆಲ್ ಮಸ್ಟ್ ಕಮ್, ಕೌಸ್, ಪಿಗ್ಸ್, ಹೆನ್ಸ್, ಶೀಪ್, ಎವ್ರಿ ಒನ್. ನಾವೆಲ್ಲರೂ ಏನೈತಲ್ಲ ಈ ಭೀಕರವಾದಂತಹ ಭಯಾನಕವಾದಂತಹ ಸ್ಥಿತಿಯನ್ನು ನಾವು ಸಿಚುವೇಶನ್ನ ಫೇಸ್ ಮಾಡಲೇಬೇಕು. ಅದರಲ್ಲಿ ಕೆಲವೊಂದಿಷ್ಟು ಆ್ಯನಿಮಲ್ಸ್ಗಳನ್ನು ಹೇಳಿದಾರಲ್ಲಿ ಕೌಸ್, ಪಿಗ್ಸ್, ಹೆನ್ಸ್, ಶೀಪ್, ಎವ್ರಿ ಒನ್. ನಾವೆಲ್ಲರೂ ಈ ಸಿಚುವೇಶನನ್ನು ಫೇಸ್ ಮಾಡಲೇಬೇಕಾಗ್ತದೆ. ಕ್ರೂಯಲ್ ಆಗಿರುವಂತಹ ನೈಫದ ಕೆಳಗಡೆ ನಾವು ನಮ್ಮ ತಲೆಯನ್ನು ಒಡ್ಲೇಬೇಕಾಗ್ತದೆ. ಹ್ಯೂಮನ್ ಬೀಯಿಂಗ್ಸ್ಗಳು ಮಾಡುವಂತಹ ಟಾರ್ಚರನ್ನು ನಾವು ಸಹಿಸ್ಕೊಳ್ಳೇಬೇಕಾಗ್ತದೆ ಅಂತ ಅನ್ನುವಂಥ ಪಾಯಿಂಟನ್ನು ಹೇಳ್ತಾರೆ. ನೆಕ್ಸ್ಟ್, ಈವನ್ ದ ಹಾರ್ಸಸ್ ಆ್ಯಂಡ್ ದ ಡಾಗ್ಸ್ ಹ್ಯಾವ್ ನೋ ಬೆಟರ್ ಫೇಟ್. ಈ ಎಲ್ಲ ಆ್ಯನಿಮಲ್ಸ್ಗಳ ಫೇಟನ್ನು ಹೇಳಿದ್ರು, ಫ್ಯೂಚರನ್ನು ಹೇಳ್ತಿದ್ದು. ಅಷ್ಟೇ ಅಲ್ಲದೆ ಮತ್ತೆ ಎದುರಿಗೆ ಕೂತಂತಹ ಹಾರ್ಸ್ ಮತ್ತು ಡಾಗ್ಸ್ಗಳು ಕೂಡ ಅಲ್ಲಿ ಇದ್ದು ಅಲ್ಲಿ ಆ ಮೀಟಿಂಗ್ನಲ್ಲಿ ಆ ಸ್ಪೀಚನ್ನು ಕೇಳಲಿಕ್ಕೆ ಅವು ಕೂಡ ಬಂದಿದ್ವು. ಹಾರ್ಸ್, ಡಾಗ್ಸ್, ನಿಮ್ಮ ಭವಿಷ್ಯನೂ ಕೂಡ ಏನೈತಲ್ಲ ಬೆಟರ್ ಆಗಿರುವಂತಹ ಫ್ಯೂಚರ್ ಏನಿಲ್ಲ, ನಿಮ್ಮದು ಕೂಡ ಶೋಚನೀಯ ಸ್ಥಿತಿನೇ ಐತಿ ಅಂತಂದೇಳಿ ಈ ಪಿಗ್ ಹೇಳ್ತದೆ. ಈವನ್ ದ ಹಾರ್ಸಸ್ ಆ್ಯಂಡ್ ದ ಡಾಗ್ಸ್ ಹ್ಯಾವ್ ನೋ ಬೆಟರ್ ಫೇಟ್. ಫೇಟ್ ಅಂದರೆ ಫ್ಯೂಚರ್ ಅಂತಂದು ಹೇಳ್ತೀವಿ. ನಿಮ್ಮದು ಕೂಡ ಸ್ಥಿತಿ ಅಥವಾ ಫ್ಯೂಚರ್ ಏನಿಲ್ಲ, ಬೆಟರ್ ಆದಂತಹ ಫ್ಯೂಚರ್ ಇಲ್ಲ ನಿಮ್ಮದು ಕೂಡ ಅಂತಂದು ಹೇಳ್ತಾರೆ. ನೆಕ್ಸ್ಟ್, ಯು ಬಾಕ್ಸರ್, ದ ವೆರಿ ಡೇ that those great muscles of yours lost their power, Jones will sell you to the knacker. ಇಲ್ಲಿ ಒಂದು ಪಾಯಿಂಟ್ ಅಲ್ಲಿ ದಷ್ಟಪುಷ್ಟವಾಗಂತ ಬಾಕ್ಸರ್ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಪ್ರಾಣಿ ಹೆಸರು ಕೊಟ್ಟಿಲ್ಲ. ಇಲ್ಲಿ ಏನು ಬಾಕ್ಸರ್ ಅಂತಂದ್ರೆ ನಾವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಇಲ್ಲಿ ಬಾಕ್ಸರ್ ಮೀನ್ಸ್ ಇಲ್ಲಿ ದಷ್ಟಪುಷ್ಟವಾಗಿರುವಂಥ ಒಂದು ಯಾವುದೋ ಆ್ಯನಿಮಲ್ ಆ ಪಿಗ್ಗದ ಎದುರುಗಡೆ ಕುತ್ಕೊಂಡಿರ್ತದೆ. ನೀನೇನು ಮೈ ಬೆಳೆಸ್ಕೊಂಡು ಕೂತಿಲ್ಲ ಬಾಕ್ಸರು, ಇದು ಕೂಡ ಏನು ಯೂಸ್ಲೆಸ್ಸು. ಈ ಹ್ಯೂಮನ್ ಬೀಯಿಂಗ್ ಮುಂದೆ ನೀನೇನದಿಲ್ಲ ಯೂಸ್ಲೆಸ್ಸು ಅಂತಂದೇಳಿ ಅನ್ಕಂಪ್ಯಾರಬಲ್ ಅಂತಂದೇಳಿ ಅನ್ನುವಂಥ ಪಾಯಿಂಟನ್ನು ಹೇಳ್ತೀವಿ. ದೋಸ್ ಗ್ರೇಟ್ ಮಸಲ್ಸ್, ನಿನ್ನ ಮಸಲ್ಸ್ ಮೇಲೆ ನೀನೇನು ಪ್ರೌಡ್ ಫೀಲ್ ಮಾಡ್ಕೋತಿದ್ದಲ್ಲ ಅದೆಲ್ಲ ಏನಾಗ್ಬಿಡ್ತೈತಿ ಈಗ ಜೋನ್ಸ್ ಏನು ಮಾಡಿಬಿಡ್ತಾನೆ, ಅದನ್ನ ಸೆಲ್ ಮಾಡಿಬಿಡ್ತಾನೆ, ನ್ಯಾಕರ್ಸ್ಗಳಿಗೆ ಸೆಲ್ ಮಾಡಿಬಿಡ್ತಾನೆ. ನ್ಯಾಕರ್ ಮೀನ್ಸ್ ನಾವೇನು ಹೇಳ್ಬೋದು ಇಲ್ಲಿ ಅ ಪರ್ಸನ್ ಹೂಸ್ ಬಿಸ್ನೆಸ್ ಈಸ್ ದ ಡಿಸ್ಪೋಸಲ್ ಆಫ್ ಡೆಡ್ ಆರ್ ಅನ್ವಾಂಟೆಡ್ ಆ್ಯನಿಮಲ್ಸ್. ಇವನು ಬಿಸ್ನೆಸ್ ಏನು ಅಂತಂದ್ರೆ ನ್ಯಾಕರ್ನಿಗೂ ಡೆಡ್ ಆಗಿರುವಂತಹ ಆ್ಯನಿಮಲ್ಸ್ಗಳ ಸ್ಕಿನ್ನನ್ನು ಸಪ್ರೇಟ್ ಮಾಡೋದು. ಆಮೇಲೆ ಮನುಷ್ಯನಿಗೆ ಯೂಸ್ ಇರದೇ ಇರುವಂತಹ ಮೀಟನ್ನು ಏನು ಮಾಡ್ಬೋದು, ಮೀಟು ಮತ್ತು ನೆಕ್ಸ್ಟು ಮೀಟ್ ಆರ್ ಫ್ಲೆಶ್ ಅಂತ ಹೇಳ್ತೀವಿ. ಮಾಂಸ ಮತ್ತು ಚರ್ಮವನ್ನು ಬೇರ್ಪಡೆ ಮಾಡಿ ಚರ್ಮವನ್ನು ಬಳಸ್ಕೊಳ್ಳುವಂಥ ಒಬ್ಬ ಏನೈತಲ್ಲ ವ್ಯಕ್ತಿ ಅಥವಾ ಸಿಂಪಲ್ ವೇದೊಳಗೆ ನಾವು ಹೇಳಬೇಕು ಅಂದ್ರೆ ಬುಚ್ಚರ್ ಮ್ಯಾನ್ ಅಂತಂದ್ರೆ ಹೇಳ್ತೀವಿ ನಾವಿಲ್ಲಿ. ಇಲ್ಲೇನು ಮಾಡ್ತಾನೆ, ನೀನೇನು ದಷ್ಟಪುಷ್ಟವಾಗಿ ಏನು ನಿನ್ನ ಮಸಲ್ಸ್ಗಳನ್ನು ಬೆಳೆಸ್ಕೊಂಡಿದ್ದೀನ ಇದೆಲ್ಲ ಯೂಸ್ಲೆಸ್ಸು. ಆ ಜೋನ್ಸ್ ಏನು ಮಾಡಿಬಿಡ್ತಾನೆ, ನ್ಯಾಕರ್ಸ್ಗಳಿಗೆ ಅದನ್ನು ಕೊಟ್ಬಿಡ್ತಾನೆ. ನಿನ್ನ ಈ ಮಸಲ್ಸ್ಗಳನ್ನೆಲ್ಲ ನಿನ್ನನ್ನು ಏನು ಮಾಡಿಬಿಡ್ತಾನೆ ಅವನು ಆ ಬುಚ್ಚರ್ ಮ್ಯಾನಿಗೆ ಕೊಟ್ಬಿಡ್ತಾನ ಅಂತ ಹೇಳಿದಾಗ, ಹೂ ವಿಲ್ ಕಟ್ ಯುವರ್ ಥ್ರೋಟ್. ಆ ನ್ಯಾಕರ್ ಏನು ಮಾಡ್ತಾನೆ, ನಿನ್ನ ಥ್ರೋಟನ್ನು ಕಟ್ ಮಾಡ್ತಾನೆ. ನೆಕ್ಸ್ಟು ಫ್ಲೆಶು ಮತ್ತು ಚರ್ಮ ಮತ್ತು ಏನಿಲ್ಲ ಮೀಟನ್ನು ಸಪ್ರೇಟ್ ಮಾಡ್ತಾನೆ ಅವನು ಅಂತಂದು ಹೇಳ್ತಾರೆ. ಹೂ ವಿಲ್ ಕಟ್ ಯುವರ್ ಥ್ರೋಟ್ ಆ್ಯಂಡ್ ಬಾಯ್ಲ್ ಯುವರ್ ಡೌನ್ ಫಾರ್ ದ ಫಾಕ್ಸ್ ಹೌಂಡ್ಸ್. ಫಾಕ್ಸ್ ಹೌಂಡ್ಸ್ ಅಂತಂದ್ರೆ ಹಂಟಿಂಗ್ ಡಾಗ್ಸ್ ಅಂತಂದೇ ಹೇಳ್ತೀವಿ. ಇಲ್ಲಿ ಬೇಟೆಗಾಗಿ ಬಳಸುವಂತಹ ಏನು ಡಾಗ್ಸ್ಗಳು ಇರ್ತಾವಲ್ಲ ಆ ಡಾಗ್ಗಳಿಗೆ ನಿನ್ನನ್ನು ಏನು ಮಾಡಿಬಿಡ್ತಾರೆ ಅವರು ಬಲಿಯಾಗಿ ಕೊಟ್ಬಿಡ್ತಾರೆ ಅಂತಂದೇ ಹೇಳ್ತಾರೆ. ಹೂ ವಿಲ್ ಕಟ್ ಯುವರ್ ಥ್ರೋಟ್, ನಿನ್ನ ಗಂಟಲನ್ನು ಕಟ್ ಮಾಡಿ ಅದನ್ನು ಒಂದು ಬಿಸಿಯಾದ ನೀರಿನಲ್ಲಿ
ಬಾಯ್ಲ್ ಮಾಡಲಿಕ್ಕೆ ಬಿಟ್ಟು ಆ ಚರ್ಮವನ್ನು ಏನು ಮಾಡಿಬಿಡ್ತಾರೆ ಅವರು ಫಾಕ್ಸ್ ಹಾರ್ನ್ಸ್ಗಳಿಗೆ, ಬೇಟೆ ನಾಯಿಗಳಿಗೆ ತಿನ್ನಲಿಕ್ಕೆ ಅವುಗಳ ಆಹಾರಕ್ಕಾಗಿ ಅದನ್ನು ಬಳಸ್ಕೋತಾರೆ ಅಂತ ಹೇಳ್ತಾರೆ. ಆಸ್ ಫಾರ್ ದ ಡಾಗ್ಸ್ ವೆನ್ ದೇ ಗ್ರೋ ಓಲ್ಡ್, ನೀವು ಕೂಡ ಏನು ಹಾರ್ಸ್ ಆಯಿತು ಇನ್ನು ಡಾಗ್ಸ್, ನೀವು ಕೂಡ ಹೊರತಾಗಿಲ್ಲ, ಈ ಶೋಚನೀಯ ಸ್ಥಿತಿಯನ್ನು ನೀವು ಕೂಡ ಏನು ಮಾಡ್ತೀರಿ ಫೇಸ್ ಮಾಡ್ತಿದ್ದೀರಿ ಅಂತಂದೇ ಹೇಳ್ತಿದೆ. ಈ ಡಾಗ್ಗಳ ಬಗ್ಗೆ ಹೇಳ್ತಿದೆ ಏನು, ಆಸ್ ಫಾರ್ ದ ಡಾಗ್ಸ್ ವೆನ್ ದೇ ಗ್ರೋ, ನೀವು ಏನೈತಲ್ಲ ಎಲ್ಲಿವರೆಗೂ ನೀವು ಹೆಂಗಿರ್ತೀರಿ ಅಲ್ಲಿವರೆಗೂ ಅದು ಮನುಷ್ಯರು ಏನು ಮಾಡ್ತಾರೆ ಬಳಸ್ಕೋತಾರ, ನಿಮ್ಮನ್ನು ಯೂಸ್ ಮಾಡ್ಕೋತಾರ. ಯಾವಾಗ ನಿಮ್ಗೆ ವಯಸ್ಸಾಗ್ತದೆ ಅಥವಾ ಗ್ರೋ ಆಗ್ತೀರಿ, ನೀವು ಯೂಸ್ ಇಲ್ಲ ಅಂತ ಅಂದ ತಕ್ಷಣ ಅವಾಗ ನಿಮ್ಮ ಚರ್ಮನ್ನು ಕೂಡ ಏನು ಮಾಡ್ತಾರೆ ಅವರು ಬಳಸ್ಕೋತಾರ ಅಂತ ಅನ್ನೋವಂಥ ಒಂದು ಪಾಯಿಂಟನ್ನು ಹೇಳ್ತಾರೆ. ವೆನ್ ದೇ ಗ್ರೋ ಓಲ್ಡ್, ವೆನ್ ದೇ ಅಂದ್ರೆ ಡಾಗ್ ಗ್ರೋ ಓಲ್ಡ್, ನಿಮಗೆ ವಯಸ್ಸಾಗ್ತದ, ನಿಮ್ಮ ಟೂತ್ ಎಲ್ಲ ಏನಾಗ್ಬಿಡ್ತಾವ ವಿಲ್ಟವ, ಟೂತ್ಲೆಸ್, ಹಲ್ಲುಗಳೆಲ್ಲ ಉದುರು ಹೋಗ್ತಾವಲ್ಲ, ಅವಾಗ ಏನು ಮಾಡ್ತಾರೆ ನಿಮ್ಮನ್ನು ಕೂಡ ಬಳಸ್ಕೋತಾರ ಅವರು. ಜೋನ್ಸ್ ಟೈಸ್ ಅ ರೌಂಡ್ brick round their necks and drowns them in the ನಿಯರೆಸ್ಟ್ ಪಾಂಡ್. ನಿಮ್ಮನ್ನು ಎಷ್ಟು ಹೀನಾಯವಾಗಿ ಅವರನ್ನು ನಡ್ಕೋತಾರ ಅಂತಂದ್ರೆ, ಯಾವಾಗ ನಿಮ್ಗೆ ವಯಸ್ಸಾಗ್ತೈತಿ ಆಮೇಲೆ ನಿಮ್ಮ ಟೂತ್ ಎಲ್ಲ ಏನೋ ಉದುರಿ ಹೋಗ್ಬಿಡ್ತಾವ, ನಿಮ್ಮ ಹಲ್ಲುಗಳೆಲ್ಲ ಉದುರಿ ಹೋಗ್ತಾವೆ, ನೀವು ಯಾವಾಗ ಯೂಸ್ಲೆಸ್ ಅಂತಂದು ಅನಿಸ್ತೈತಲ್ಲ ಅವಾಗ ನಿಮ್ಮ ಕೊರಳಿಗೆ ಏನು ಮಾಡ್ತಾರೆ ಅವರು ಕಲ್ಲನ್ನು ಕಟ್ಟಿ ಯಾವುದೋ ಒಂದು ನಿಯರ್ ಆಗಿರುವಂತಹ ಒಂದು ಪಾಂಡಿಗೆ ನಿಮ್ಮನ್ನು ಬಿಸಾಕ್ಬಿಡ್ತಾರ, ನಿಮ್ಮನ್ನು ಒಗೆದು ಬಿಡ್ತಾರ ಅಂತ ಅನ್ನೋವಂಥ ಒಂದು ಪಾಯಿಂಟನ್ನು ಡಾಗ್ಗಳ ಶೋಚನೀಯ ಸ್ಥಿತಿಯನ್ನು ಇಲ್ಲಿ ಏನು ಮಾಡ್ತಿದ್ದಾರೆ ಡಿಸ್ಕಸ್ ಮಾಡ್ತಿದ್ದಾರೆ, ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್, ಇಟ್ ಈಸ್ ನಾಟ್ ಕ್ರಿಸ್ಟಲ್ ಕ್ಲಿಯರ್. ಇಟ್ ಈಸ್ ನಾಟ್ ಕ್ರಿಸ್ಟಲ್ ಕ್ಲಿಯರ್ ಅಂತಂದ್ರೆ ಇಟ್ ಈಸ್ ನಾಟ್ ಕ್ಲಿಸ್ಟರ್ ಕ್ಲಿಯರ್. ನಾನು ಸ್ಪಷ್ಟವಾಗಿ ಏನು ಹೇಳ್ತಿದ್ದೆ, ನಾನು ಎಲ್ಲರೂ ನೀವು ಲಕ್ಷ ಕೊಟ್ಟು ಕೇಳ್ತಿದ್ದೀರಲ್ಲ ಅಂದರೆ ಎಲ್ಲ ಪ್ರಾಣಿಗಳನ್ನು ಉದ್ದೇಶಿಸಿ ಏನು ಮಾಡ್ತಿದೆ ಈ ಮೇಜರ್ ಪಿಗ್ ಏನು ಮಾಡ್ತದೆ ಹೇಳ್ತಿದೆ. ಕ್ರಿಸ್ಟಲ್ ಕ್ಲಿಯರ್ ಮೀನ್ಸ್ ಸ್ಪಷ್ಟವಾಗಿ ಹೇಳುವುದು ಅಂತಂದೇ ಹೇಳ್ತೀವಿ ನಾವು. ಕ್ಲಿಸ್ಟರ್ ಇಟ್ ಈಸ್ ನಾಟ್ ಕ್ರಿಸ್ಟಲ್ ಕ್ಲಿಯರ್, ಇದು ಎಲ್ಲ ಅತಿ ಸ್ಪಷ್ಟವಾಗಿ ತಿಳಿದಿದೆ. ಹಾಗಿದ್ರೆ ಏನು ಮಾಡೋಣ, ನೆಕ್ಸ್ಟ್ ಏನು ಮಾಡಬೇಕು, ಈ ಸದ್ಯ ನಮ್ಮ ಶೋಚನೀಯ ಸ್ಥಿತಿಯನ್ನು ನಾವು ಅದರಿಂದ ಪಾರಾಗಬೇಕು ಅಂದರೆ ಏನು ಮಾಡಬೇಕು ಅಂತಂದ್ರೆ ಮತ್ತೆ ಡಿಸ್ಕಷನನ್ನು ಕಂಟಿನ್ಯೂ ಮಾಡ್ತದೆ. ಈಸ್ ಇಟ್ ನಾಟ್ ಕ್ರಿಸ್ಟಲ್ ಕ್ಲಿಯರ್ ದೆನ್ ಕಾಮ್ರೇಡ್ಸ್. ಕಾಮ್ರೇಡ್ಸ್ ಅಂತಂದ್ರೆ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ, ಫ್ರೆಂಡ್ಸ್ ಅಂತಂತ ಹೇಳ್ತೀವಿ. ಆ ಎಲ್ಲ ಪ್ರಾಣಿಗಳನ್ನು ಉದ್ದೇಶಿಸಿ ಫ್ರೆಂಡ್ಸ್ ಅಂತಂದ್ರೆ ಸ್ಪೀಚ್ ಮಾಡ್ತಿದೆ ಈ ಪಿಗ್. It is not crystal clear then comrades that all the evils of this life of our spring from the tyranny of human being. Tyranny ಅಂತಂದ್ರೆ ನಾವೇನು ಹೇಳ್ತೀವಿ ಇಲ್ಲಿ, tyranny means cruel rule ಅಂತಂದ್ರೆ. ಇದಕ್ಕೆಲ್ಲ ಮುಖ್ಯವಾದ ನಮ್ಮ ಎಲ್ಲ ಪ್ರಾಬ್ಲಮ್ಗೂ ಮುಖ್ಯ ಕಾರಣ ಅಂತಂದ್ರೆ ಯಾರು ಅಂತಂದ್ರೆ ಈ ಹ್ಯೂಮನ್ ಬೀಯಿಂಗ್ಸ್ ಮಾಡಿದಂತಹ ಕ್ರೂಯಲ್ ರೂಲನ್ನೇ ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಹೇಳ್ತಾರೆ. ನಮ್ಮ ಜೀವನದಲ್ಲಿ ಆಗುವಂತಹ ಎಲ್ಲ ಕೆಟ್ಟು ಅಥವಾ ಕೆಡುಕುಗಳು ಏನದಾವಲ್ಲ ಅವೆಲ್ಲ ಮಾನವನ ಕೆಟ್ಟ ನೀತಿಯಿಂದ ಅಥವಾ ಕ್ರೂರತೆಯಿಂದ ಆಗಿರುವಂಥದ್ದು ಅಂತಂದ್ರೆ ಹೇಳ್ತಿದೆ. ಅದರಿಂದ ನಾವು ಏನು ಮಾಡಬೇಕಿಲ್ಲ, ಓನ್ಲಿ ಗೆಟ್ ರೀಡ್ ಆಫ್ ಮ್ಯಾನ್. ಇದರಿಂದ ನಾವು ತಪ್ಪಿಸ್ಕೋಬೇಕು ಅಂತಂದ್ರೆ ಮನುಷ್ಯನ ಸಹವಾಸವನ್ನು ನಾವು ಬಿಡಬೇಕು ಅಂತಂದ್ರೆ ಅನ್ನೋದನ್ನು ಹೇಳ್ತಿದೆ ಇಲ್ಲಿ. ಓನ್ಲಿ ಗೆಟ್ ರೀಡ್ ಆಫ್ ಮ್ಯಾನ್ ಆ್ಯಂಡ್ ದ ಪ್ರೊಡ್ಯೂಸ್ ಆಫ್ ಅವರ್ ಲೇಬರ್ ವುಡ್ ಬಿ ಅವರ್ ಓನ್. ಯಾವಾಗ ನಾವು ಮನುಷ್ಯನ ಸಹವಾಸವನ್ನು ಬಿಡ್ತೀವಿ, ನಮ್ಮ ಜೀವನದಲ್ಲಿ ಆಗುವಂತಹ ಎಲ್ಲ ಕೆಡುಕುಗಳು ಮಾನವನ ಕೆಟ್ಟ ನೀತಿಯಿಂದ ಕೆಟ್ಟ ಕ್ರೂರತೆಯಿಂದ ಆಗಿದೆ ಅಂತ ಹೇಳಿ ತಿಳಿತಲ್ಲ. ಇಸದ್ ನಮಗೆಲ್ಲ ಇದೆಲ್ಲ ಡಿಸ್ಕಷನ್ ಮಾಡೋದ್ರಿಂದ ಏನು ಇದೆಲ್ಲಕ್ಕೆ ಕಾರಣ ಯಾರು ಅಂದ್ರೆ ಮನುಷ್ಯ ಅಂತಂದೇಳಿ ನಾವು ನಮಗೆ ಈಗೆಲ್ಲ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಈಗ ನಾವೇನು ಮಾಡಬೇಕು, ಮನುಷ್ಯನ ಸಹವಾಸವನ್ನು ಬಿಡಬೇಕು ಅಂತಂದೇಳಿ ಏನು ಮಾಡ್ತಿದೆ ಆ ಮೇಜರ್ ಹೇಳ್ತಿದೆ. ಮನುಷ್ಯನಿಂದ ದೂರ ಇದ್ದೀವಿ ಅಂತಂದ್ರೆ ನಾವು ಮಾಡುವಂತಹ ಕೆಲಸ ಏನೈತಲ್ಲ ನಮ್ಮ ಸಲುವಾಗಿ ಆಗ್ತದ. ನೆಕ್ಸ್ಟ್, ಆಲ್ಮೋಸ್ಟ್ ಓವರ್ ನೈಟ್ ವಿ ಕುಡ್ ಬಿಕಮ್ ರಿಚ್ ಆ್ಯಂಡ್ ಫ್ರೀ. ಯಾವಾಗ ನಾವು ಈ ಮನುಷ್ಯನ ಸಹವಾಸವನ್ನು ಬಿಡ್ತೀವಿ ಅವಾಗ ನಾವು ಪ್ರೊಡ್ಯೂಸ್ ಮಾಡಿದಂತಹ ವಸ್ತುಗಳು ನಮ್ಮಲ್ಲೇ ಉಳ್ಕೋತಾವ. ಅಷ್ಟೇ ಅಲ್ಲದೆ ಒಂದೇ ರಾತ್ರಿ ನಾವು ಏನಾಗ್ಬಿಡ್ತೀವಿ, ಶ್ರೀಮಂತ ಆಗ್ತೀವಿ, ಸ್ವತಂತ್ರ ಆಗ್ತೀವಿ ಅಂತ ಅನ್ನುವಂಥ ಪಾಯಿಂಟನ್ನು ಹೇಳ್ತಾರೆ. ಹಾಗಿದ್ರೆ ಮುಂದೆ ನಾವು ಏನು ಮಾಡಬೇಕು ಅಂತಂದೇಳಿ ಪಿಗ್ಗು ಆ ಎಲ್ಲ ಆನಿಮಲ್ಸ್ಗಳ ಮುಂದೆ ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್, ವಾಟ್ ದೆನ್ ಮಸ್ಟ್ ವಿ ಡೂ? Why work night and day, body and soul, for the overthrow of the human race? ಇಲ್ಲಿ overthrow means remove forcibly from the act of finding an answer ಅಂತ ಹೇಳ್ತಿದ್ವಿ. ಏನು ಹೇಳ್ತಿದ್ದಾರೆ ಅಂತಂದ್ರೆ ಇಲ್ಲಿ
ನಾವು ಯಾಕೆ ಹಗಲು ರಾತ್ರಿ ಎಲ್ಲ ದುಡಿದು ಹ್ಯೂಮನ್ ಬೀಯಿಂಗ್ಸ್ಗೆ ನಾವು ಬಳಕೆ ಆಗಬೇಕು? ನಾವು ಯಾಕೆ ನಾವು ಡೇ ನೈಟ್ ನಮ್ಮ ಶರೀರವನ್ನು ಮತ್ತು ನಮ್ಮ ಮೈ ಮನಸ್ಸನ್ನು ಅವರಿಗೆ ಏನು ಕೆಲಸಕ್ಕಾಗಿ ನಾವು ದುಡಿಬೇಕು? ನಾವು ಮಾನವರ ಅಧಿಕಾರ ಕಿತ್ತಾಡಬೇಕು ಅಂತಂದ್ರೆ ಕಿತ್ತಾಡಲಿಕ್ಕೆ ನಾವು ಯಾಕೆ ಬಳಕೆ ಆಗಬೇಕು ಅಂತ ಅನ್ನುವಂಥ ಒಂದು ಪಾಯಿಂಟನ್ನು ಹೇಳ್ತದೆ. ಈ ಒಂದು ಸಂದೇಶವನ್ನು ಏನು ಮಾಡ್ತು ಆ ಮೇಜರು ಹೇಳ್ತಿದೆ, ಎಲ್ಲ ಪ್ರಾಣಿಗಳನ್ನು ಉದ್ದೇಶಿಸಿ ಹೇಳ್ತಿದೆ. ನೆಕ್ಸ್ಟ್, ದ್ಯಾಟ್ ಈಸ್ ಮೈ ಮೆಸೇಜ್ ಟು ಯು. ಈ ಒಂದು ಸಂದೇಶ ಏನಿಲ್ಲ ಏನು ನಾನು ನಿಮ್ಗೆ ತಲುಪಿಸ್ತಿದ್ದೀನಿ ಅಂತ ಹೇಳ್ತು. ನೆಕ್ಸ್ಟ್, ಕಾಮ್ರೇಡ್ಸ್, ರಿಬೆಲಿಯನ್. ಐ ಡು ನಾಟ್ ನೋ ವೆನ್ ದ್ಯಾಟ್ ರಿಬೆಲಿಯನ್ ವಿಲ್ ಕಮ್. ಇಟ್ ಮೈಟ್ ಬಿ ಇನ್ ಅ ವೀಕ್ ಆರ್ ಇನ್ 100 years. ಅಷ್ಟೇ ಅಲ್ಲದೆ ಕಾಮ್ರೇಡ್ಸ್ ಅಂತಂದ್ರೆ ಏನು ಹೇಳ್ತಿ, ನೋಡ್ರಿ ಗೆಳೆಯರೇ, ಏನು ನಿಮ್ಮಲ್ಲೇ ಯಾರಾದರೂ ಒಬ್ರು ಏನಾದ್ರಲ್ಲಿ ಕ್ರಾಂತಿಕಾರಿಗಳಾಗಬೇಕು, ಕ್ರಾಂತಿಕಾರಿ ಅದಾನ, ಅವನು ಯಾವಾಗ ಬರ್ಬೋದು ಹೇಳಲಿಕ್ಕಾಗೋದಿಲ್ಲ. ಅದು ಒಂದು ವಾರ ಆಗ್ಬೋದು ಅಥವಾ ಒಂದು 100 ವರ್ಷ ಆಗ್ಬೋದು. ಆದರೆ ನಿಮ್ಮಲ್ಲೇ ಯಾರಾದರೂ ಕ್ರಾಂತಿಕಾರಿಗಳು ಹೊರ ಬಂದಾಗ ಮಾತ್ರ ಈ ಶೋಷಣೆಯಿಂದ ನಾವು ಹೊರ ಬರ್ಬೋದು ಅಂತ ಅನ್ನುವಂಥದ್ದನ್ನು ಹೇಳ್ತಾರೆ. ರಿಬೆಲಿಯನ್. ಐ ಡು ನಾಟ್ ನೋ ವೆನ್ ದ್ಯಾಟ್ ರಿಬೆಲಿಯನ್ ವಿಲ್ ಕಮ್. ಇಟ್ ಮೈಟ್ ಬಿ ಇನ್ ಅ ವೀಕ್. ಒಂದು ವಾರ ಆಗ್ಬೋದು ಅಥವಾ 100 ವರ್ಷ ಕೂಡ ಆಗಬಹುದು. ಕ್ರಾಂತಿಕಾರಿಗಳೇ ನನಗೆ ಗೊತ್ತಿಲ್ಲ. ಈ ಕ್ರಾಂತಿಕಾರಿ ಯಾವಾಗ ಈ ಜಗತ್ತಿಗೆ ಕಾಲಿಡ್ತಾನ ಅಥವಾ ಜಗತ್ತಿಗೆ ಬರ್ತಾನಂತ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ 1 ವಾರ ಆಗಬಹುದು ಅಥವಾ ಒಂದು 100 ವರ್ಷ ಆಗಬಹುದು. ಆದ್ರೆ ಇದು ಮಾತ್ರ ಹೇಳ್ತೀನಿ, ಸತ್ಯವನ್ನು ಹೇಳ್ತೀನಿ, ಆ ಕ್ರಾಂತಿಕಾರಿ ಬಂದೇ ಬರ್ತಾನೆ. ನಮ್ಮ ಶೋಚನೀಯ ಸ್ಥಿತಿ ಏನೈತಲ್ಲ ಅದನ್ನ ಹೋಗ್ಲಾಡಿಸ್ತಾನ ಅಂತ ಅನ್ನೋದನ್ನ, ಅದನ್ನ ನಿರ್ಮೂಲನೆ ಮಾಡ್ತಾನ ಅಂತ ಅನ್ನೋದನ್ನು ಹೇಳ್ತದೆ. ನೆಕ್ಸ್ಟ್, as surely as I see this straw beneath my feet, that sooner or later justice will be done. ಈ ನನ್ನ ಕಾಲು ಕೆಳಗಡೆ ಏನು ಬಿದ್ದಂತಹ ಏನು ಸ್ಟ್ರಾ ಇದೆಯಲ್ಲ, ಇದನ್ನು ನಾನು ಏನು ಮಾಡ್ತಿದ್ದೀನಿ, ಇದನ್ನು ಉದ್ದೇಶಿಸಿ ನಾನು ಹೇಳ್ತಿದ್ದೇನೆ, ಒಂದಲ್ಲ ಒಂದು ಸತಿ ನಮ್ಗೇನೈತಲ್ಲ ಜಸ್ಟಿಸ್ ಸಿಗ್ತೈತಿ, ನ್ಯಾಯ ಸಿಗ್ತದ ಅಂತ ಅನ್ನೋದು ಹೇಳ್ತದೆ. ಫಿಕ್ಸ್ ಯುವರ್ ಐಸ್ ಆನ್ ದ್ಯಾಟ್ ಕಾಮ್ರೇಡ್ಸ್ ಥ್ರೂಔಟ್ ದ ಶಾರ್ಟ್ ರಿಮೈಂಡರ್ ಆಫ್ ಯುವರ್ ಲೈಫ್. ನೀವೆಲ್ಲ ಏನೈತಲ್ಲ ನಿಮ್ಮ ಸಂಘಟನೆ ಮೇಲೆ ನೀವೇನು ಮಾಡ್ರಿ, ನೀವು ಅದ್ರ ಮೇಲೆ ಲಕ್ಷ್ಯ ಕೊಡಿ ಅಂತ ಹೇಳ್ತಿದೆ. ಫಿಕ್ಸ್ ಯುವರ್ ಐಸ್ ಆನ್ ದ್ಯಾಟ್ ಕಾಮ್ರೇಡ್ಸ್ ಥ್ರೂಔಟ್ ದ ಶಾರ್ಟ್ ರಿಮೈಂಡರ್ಸ್ ಆಫ್ ಯುವರ್ ಲೈಫ್. ನಿಮ್ಮ ಲೈಫ್ ಏನೈತಲ್ಲ ಶಾರ್ಟ್ ಆಗೈತಿ, ಅಷ್ಟರಲ್ಲೇ ನೀವೇನು ಮಾಡಬೇಕು, ನಾನು ಹೇಳಿದಂತಹ ಈ ಎಲ್ಲವನ್ನು ಸ್ಪೀಚನ್ನು ನೀವು ಏನಿಡಬೇಕು, ರಿಮೈಂಡ್ ಮಾಡ್ಕೋಬೇಕು, ನೆನಪಿಟ್ಕೋಬೇಕು, ಅದನ್ನು ಮುಂದಿನ ಜನ್ರೇಷನ್ಗೆ ಅದನ್ನು ಏನು ಮಾಡಬೇಕು, ನೀವು ಹೇಳಬೇಕು ಅಂತ ಅನ್ನೋದನ್ನು ಹೇಳ್ತಿದೆ. ಅಬೌವ್ ಆಲ್ ಪಾಸ್ ಆನ್ ದಿಸ್ ಮೆಸೇಜ್ ಆಫ್ ಮೈಂಡ್ ಟು ದೋಸ್ ಹೂ ಕಮ್ ಆಫ್ಟರ್ ಯು. ನಿಮ್ಮ ನೆಕ್ಸ್ಟ್ ಬರುವಂತಹ ಫ್ಯೂಚರ್ ಜನ್ರೇಷನ್ ಏನಿದೆ ಅಲ್ಲ ಅದಕ್ಕೆ ನೀವು ಏನು ಮಾಡಬೇಕು, ನನ್ನ ಮೆಸೇಜನ್ನು ಪಾಸ್ ಮಾಡಬೇಕು ಅಂತಂದರೆ ಆ ಮೇಜರ್ ಪಿಕ್ಕು ಹೇಳ್ತಿದ್ದೇವೆ. ಶಾಲ್ ಕ್ಯಾರಿ ಆನ್ ದ ಸ್ಟ್ರಗಲ್ ಅಂಟಿಲ್ ಇಟ್ ಈಸ್ ವಿಕ್ಟೋರಿಯಸ್. ಎಲ್ಲಿವರೆಗೂ ನಾವು ಗೆಲ್ಲಬೇಕಲ್ಲ, ನಾವು ಎಲ್ಲಿವರೆಗೂ ವಿನ್ ಆಗೋದಿಲ್ವೋ ಅಲ್ಲಿವರೆಗೂ ನಾವು ಏನು ಮಾಡಬೇಕು, ಈ ಸಂಘಟನೆಯನ್ನು ನಿಲ್ಲಿಸಬಾರ್ದು, ಕೊನೆಯವರೆಗೂ ನಾವು ಏನು ಮಾಡಬೇಕು, ಹೋರಾಟ ಮಾಡಬೇಕು. ಆಮೇಲೆ ಈ ಮೆಸೇಜನ್ನು ನಮ್ಮ ಮುಂದಿನ ಜನ್ರೇಷನ್ಗೆ, ಫ್ಯೂಚರ್ ಜನ್ರೇಷನ್ಗೂ ಕೂಡ ಈ ಮೆಸೇಜನ್ನು ನೀವು ತಲುಪಿಸಬೇಕು. ಅಟ್ಲೀಸ್ಟ್ ಫ್ಯೂಚರ್ ಜನ್ರೇಷನ್ದವರಾದರೂ ಕೂಡ ಈ ಸಂಘಟನೆಯನ್ನು ಮುಂದುವರಿಸಿ ನಾವು ಗೆಲ್ಲೋ ಥರ ಮಾಡಬೇಕು ಅಂತ ಅನ್ನುವಂಥ ಪಾಯಿಂಟನ್ನು ಹೇಳಿದ್ದೇವೆ. ನೆಕ್ಸ್ಟ್, ಆ್ಯಂಡ್ ರಿಮೆಂಬರ್ ಕಾಮ್ರೇಡ್ಸ್, ಯುವರ್ ರೆಸಲ್ಯೂಷನ್ ಮಸ್ಟ್ ನೆವರ್ ಫಾಲ್ಟರ್. ಸರಿಯಾಗಿ ನಾವೇನೈತಲ್ಲ ದಾರಿಯಲ್ಲಿ ನಡ್ಕೊಂಡು ಹೋದರೆ ಯಾರೂ ಕೂಡ ಅದನ್ನು ಪ್ರಶ್ನಿಸಬಾರದು, ಅದಕ್ಕೂ ವಾದ ಮಾಡಬಾರ್ದು ಅಂತ ಅನ್ನೋದನ್ನು ಹೇಳ್ತಿದೆ. ನಮ್ಮ ಈ ರೆಸಲ್ಯೂಷನ್ ಅಂತಂದ್ರೆ ಸಂಘಟನೆಯನ್ನು ನಾವು ಏನು ಮಾಡಬಾರ್ದು, ಹುಸಿ ಮಾಡಬಾರ್ದು, ಸುಳ್ಳು ಮಾಡಬಾರ್ದು ಅಂತ ಅನ್ನೋದನ್ನು ಹೇಳ್ತಿದೆ. ನೋ ಆರ್ಗ್ಯುಮೆಂಟ್ ಮಸ್ಟ್ ಲೀಡ್ ಟು ಯು ಆಸ್ಟ್ರೇ. ಆಸ್ಟ್ರೇ ಮೀನ್ಸ್ ಅವೇ ಫ್ರಮ್ ದ ಕರೆಕ್ಟ್ ಪಾತ್ ಆರ್ ಡೈರೆಕ್ಷನ್ ಅಂತಂದು ಹೇಳ್ತೀವಿ. ನಾವು ನಡೆಯುವಂತಹ ಈ ದಾರಿ ಏನಿದೆ ಅಲ್ಲ ಇದನ್ನು ಯಾರೂ ಪ್ರಶ್ನಿಸಬಾರದು, ಆರ್ಗ್ಯೂ ಮಾಡಬಾರ್ದು. ನೆಕ್ಸ್ಟ್, ನೆವರ್ ಲಿಸನ್ ವೆನ್ ದೇ ಟೆಲ್ ಯು ದ್ಯಾಟ್ ಮ್ಯಾನ್ ಆ್ಯಂಡ್ ದ ಆ್ಯನಿಮಲ್ಸ್ ಹ್ಯಾವ್ ಅ ಕಾಮನ್ ಇಂಟ್ರೆಸ್ಟ್. ಇಲ್ಲಿ ಯಾರಾದರೂ ಮನುಷ್ಯರು ಏನದಾರಲ್ಲ, ಮನುಷ್ಯರು ಮತ್ತು ಪ್ರಾಣಿಗಳು ಒಂದೇ ಥರ ಅಭಿರುಚಿ ಅಂತಂದರೆ ಇಲ್ಲಿ ಇಂಟ್ರೆಸ್ಟ್ ಅಂತ ಹೇಳಿದಾರಲ್ಲ, ಅಭಿರುಚಿಯನ್ನು ಹೊಂದಿದ್ದಾರೆ, ಒಂದೇ ಥರ ಇರ್ತದ, ಅವರಿಬ್ಬರ ಅಭಿರುಚಿ ಒಂದೇ ಥರ ಇರ್ತದ. ಮನುಷ್ಯರ ಏಳಿಗೆ ಆಯ್ತಂದ್ರೆ ಪ್ರಾಣಿಗಳ ಏಳಿಗೆ ಆಗ್ತದ ಅಂತಂದೇಳಿ
ಈ ರೀತಿ ಯಾರಾದರೂ ಹೇಳಿದ್ರೆ ಅದನ್ನ ನೀವು ನಂಬಬೇಡಿ ಅಂತಂದೇಳಿ ಏನು ಮಾಡ್ತಿದೆ ಈ ಮೇಜರ್ ಹೇಳ್ತಿದೆ. Man and the animals have a common interest, that the prosperity of the one is the prosperity. Prosperity ಅಂತಂದ್ರೆ ಸಮೃದ್ಧಿ ಅಥವಾ ಏಳಿಗೆ ಅಂತಂದೇ ಹೇಳ್ತೀವಿ, ಬೆಳವಣಿಗೆ ಅಂತಂದೇ ಹೇಳ್ತೀವಿ. ಯಾರಾದರೂ ಮನುಷ್ಯರು ಏನದಾರಲ್ಲ, ಪ್ರಾಣಿಗಳು ಮತ್ತು ಮನುಷ್ಯರು ಅವರ ಅಭಿರುಚಿ ಇಂಟ್ರೆಸ್ಟ್ ಒಂದೇ ಐತಿ, ಮನುಷ್ಯರ ಏಳಿಗೆ ಆಯಿತು ಅಂತಂದ್ರೆ ಪ್ರಾಣಿಗಳ ಏಳಿಗೆ ಆಗ್ತದೆ ಅಂತಂದೇಳಿ ಇದೆಲ್ಲ ಏನೈತಲ್ಲ ಒಂದು ಶುದ್ಧ ಸುಳ್ಳು ಅಂತಂದೇಳಿ ಹೇಳ್ಬೋದು ಅಂತಂದೇಳಿ ಹೇಳ್ತಾರೆ. ನೆಕ್ಸ್ಟ್, ಇಟ್ ಈಸ್ ಆಲ್ ಲೈಫ್, ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಮ್ಯಾನ್ ಸರ್ವ್ಸ್ ದ ಇಂಟ್ರೆಸ್ಟ್ ಆಫ್ ನೋ ಕ್ರಿಯೇಚರ್ ಎಕ್ಸೆಪ್ಟ್ ಹಿಮ್ಸೆಲ್ಫ್. ಮನುಷ್ಯ ಏನದ ಅಂತಲ್ಲ ಬರೀ ತನ್ನ ಇಂಟ್ರೆಸ್ಟನ್ನು ಬಿಟ್ಟು ಬೇರೆ ಯಾವ ಜೀವಿಯ ಇಂಟ್ರೆಸ್ಟಿಗೂ ಕೂಡ ಬೆಲೆ ಕೊಡೋದಿಲ್ಲ, ಅದರ ಸಲುವಾಗಿ ಕೆಲಸ ಮಾಡೋದಿಲ್ಲ ಅಂತಂದ್ರೆ ಒಂದು ಪಾಯಿಂಟನ್ನು ಹೇಳ್ತಿದೆ ಇಲ್ಲಿ. ನೆಕ್ಸ್ಟ್, ಆ್ಯಂಡ್ ಅಮಂಗ್ ಅಸ್ ಆ್ಯನಿಮಲ್ಸ್ ಲೆಟ್ ದೇರ್ ಬಿ ಪರ್ಫೆಕ್ಟ್ ಯೂನಿಟಿ, ಪರ್ಫೆಕ್ಟ್ ಕಾಮ್ರೇಡ್ಶಿಪ್ ಅಂದ್ರೆ ಫ್ರೆಂಡ್ಶಿಪ್ ಅಂತಂದೇ ಹೇಳ್ತೀವಿ, ಇನ್ ದ ಸ್ಟ್ರಗಲ್. ಪ್ರಾಣಿಗಳೇ ನಮ್ಮಲ್ಲಿ ಏನೈತಲ್ಲ ಪರಿಪೂರ್ಣವಾದಂತಹ ಸಂಘಟನೆ ಇರಬೇಕು, ನಾವೆಲ್ಲ ಏನದೀವಲ್ಲ ಪರಿಪೂರ್ಣವಾದಂತಹ ಗೆಳೆತನವನ್ನು ಮುಂದುವರಿಸ್ಕೊಂಡು ಈ ಹೋರಾಟವನ್ನು ಮುಂದುವರಿಸಬೇಕು, ಅವಾಗ ಮಾತ್ರ ನಮ್ಮ ಶೋಚನೀಯ ಸ್ಥಿತಿ ಏನೈತಲ್ಲ ಅದರಿಂದ ನಿರ್ಮೂಲನೆ ಆಗಲಿಕ್ಕೆ ಸಾಧ್ಯ ಅಂತಂದೇ ಹೇಳ್ತದೆ. ನೆಕ್ಸ್ಟ್, ಆಲ್ ಮೆನ್ ಆರ್ ಎನಿಮೀಸ್, ಆಲ್ ಆ್ಯನಿಮಲ್ಸ್ ಆರ್ ಕಾಮ್ರೇಡ್ಸ್. ಆಲ್ ಮೆನ್ ಆರ್ ಎನಿಮೀಸ್ ಅಂತಂದ್ರೆ ಎಲ್ಲ ಮಾನವರು ಏನದಾರಲ್ಲ ವೈರಿಗಳದಾರ, ನಮ್ಮ ವೈರಿಗಳವರು, ಎಲ್ಲ ಪ್ರಾಣಿಗಳು ನಮ್ಮ ಗೆಳೆಯರು ಅಂತಂದ್ರೆ ತಿಳ್ಕೊಂಡು ಹೋಗಿದ್ದೆ ಆದರೆ ಅವಾಗ ನಮ್ಮ ಶೋಚನೀಯ ಸ್ಥಿತಿ ಏನು ಅದಕ್ಕೆ ಎಂಡ್ ಅಂತಂದ್ರೆ ಅನ್ನೋದಾಗ್ತದೆ, ಅಥವಾ ಆ ಶೋಚನೀಯ ಸ್ಥಿತಿ ಏನೈತಲ್ಲ ಅದನ್ನ ನಿರ್ಮೂಲನೆ ಮಾಡ್ಬೋದು ಅನ್ನುವಂಥ ಒಂದು ಪಾಯಿಂಟನ್ನು ಈ ಮೇಜರು ಪಿಗ್ ಅಂತ ಏನು ಹೇಳ್ತಿಲ್ಲ ಆ ಪಿಗ್ ಅನ್ನುವಂತಹ ಒಂದು ಆ್ಯನಿಮಲ್ದ ಮೂಲಕ ಏನು ಮಾಡಿದ್ರು ಎಲ್ಲ ಪ್ರಾಣಿಗಳ ಶೋಚನೀಯ ಸ್ಥಿತಿಯನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅವ್ರ ಫೀಲಿಂಗ್ಸ್ಗಳನ್ನು, ಅವ್ರ ಆ್ಯಂಗರ್ನೆಸ್ಸನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದರ ಮೂಲಕ ಇಲ್ಲಿ ಜಾರ್ಜ್ ಆರ್ವೆಲ್ ಅವರು ಈ ಲೆಸನ್ದ ಆಥರ್ ಅಂತಂದೇಳಿ ಏನು ಹೇಳ್ತಿಲ್ಲ, ಅವ್ರು ಏನು ಮಾಡಿದ್ದಾರೆ, ಒಂದು ಪ್ರಾಣಿಯನ್ನು ಇಟ್ಕೊಂಡು ಒಂದು ಕ್ರಿಯೇಚರನ್ನು ಇಟ್ಕೊಂಡು ಹ್ಯೂಮನ್ ಬೀಯಿಂಗ್ಸ್ಗಳು ಎಷ್ಟು ಟಾರ್ಚರ್ ಮಾಡ್ತಿದೆ, ಆ ಆ್ಯನಿಮಲ್ಸ್ಗಳ ಶೋಚನೀಯ ಸ್ಥಿತಿಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಎಷ್ಟು ತಮ್ಮ ಆ್ಯಂಗರ್ನೆಸ್ಸನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಿದ್ರು ಅನ್ನೋದನ್ನು ಒಂದು ಮೇಜರ್ ಕ್ಯಾರೆಕ್ಟರ್ ಪಿಗ್ ಮೂಲಕ ಏನು ಮಾಡಿದ್ರೆ ಇದನ್ನು ಈ ಲೆಸನ್ನದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು.